ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಮತ್ತೆ BCom ನವರಿಗೆ ಕನ್ನಡದಲ್ಲಿ ಭಾಷಿಕದಲ್ಲಿ ಬರುವಂತಹ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್ ಬಗ್ಗೆ ಅದರ ಒಂದು ಕಥೆಯನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಅಥವಾ ಅದನ್ನ ವಿವರಣೆಯನ್ನ ಕೊಡ್ತಾ ಹೋಗ್ತೇನೆ. ಇದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಚಾಪ್ಟರ್ ಆಗಿರುತ್ತೆ. ಯಾವ್ದಪ್ಪ ಅಂತಂದ್ರೆ ವಿರಾಟ ಪರ್ವದ ಸ್ವಾರಸ್ಯ. 10 or 15 ಮಾರ್ಕ್ಸ್ಗೆ ಖಂಡಿತ ಬರುವಂತಹ ಕ್ವಶನ್ಸ್ ಇದಾಗಿರುತ್ತೆ. ಇದನ್ನ ಬರೆದವರು ಪ್ರಹ್ಲಾದ ರಾವ್ ಎನ್ನುವಂತಹವರು ಬರೆದಿರುವಂತಹ ವಿರಾಟ ಪರ್ವದ ಸ್ವಾರಸ್ಯ ಎನ್ನುವಂತಹ ಪಠ್ಯದ ಕುರಿತಾಗಿ ನಾನು ಇವತ್ತು ವಿವರಣೆಯನ್ನ ಕೊಡ್ತೇನೆ. ಪುಸ್ತಕದಲ್ಲಿ ಯಾವ ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಹಾಗೆ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಈ ವಿಡಿಯೋದಲ್ಲಿ. ಹಾಗೇನೆ ಈ ಒಂದು ಡೈರೆಕ್ಟ್ ಆಗಿ ಸ್ಟೋರಿಗೆ ಹೋಗೋ ಮೊದಲು ಆ ಕಥೆಯ ಹಿನ್ನೆಲೆಯನ್ನ ಸ್ವಲ್ಪ ನೋಡ್ಕೊಳ್ವಾ. ಹಿನ್ನೆಲೆಯನ್ನ ನೋಡಿದ ನಂತರ ಮುಂದೆ ಏನಾಗ್ತದೆ ಎನ್ನುವುದನ್ನ ನಾನು ಓವರ್ ಆಲ್ ಡೀಟೇಲ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಈ ಒಂದು ಪ್ರಬಂಧದಲ್ಲಿ 12 ವರ್ಷಗಳ ವನವಾಸ ಮುಗಿದ ಮೇಲೆ 1 ವರ್ಷ ಅಜ್ಞಾತವಾಸ ಮಾಡ್ಬೇಕಾಗಿರುತ್ತೆ ಪಾಂಡವರಿಗೆ. ಇಂಥ ಸಂದರ್ಭದಲ್ಲಿ ಪಾಂಡವರಿಗೆ ನಿಜವಾದ ಸಂಕಷ್ಟ ಎದುರಾಗಿದ್ದು ವಿರಾಟನ ಆಸ್ಥಾನದಲ್ಲಿ ಇದ್ದ ಆತನ ಭಾವ ಮೈದುನ ಕೀಚಕನಿಂದ ಎಂದು ಇಲ್ಲಿ ಪ್ರಬಂಧಕಾರರು ಬಿತ್ತರಿಸ್ತಾರೆ. ಅಂದ್ರೆ 12 ವರ್ಷಗಳ ವನವಾಸ ಮುಗಿದು 1 ವರ್ಷ ಅಜ್ಞಾತವಾಸ ಮಾಡ್ಬೇಕಿರತ್ತೆ ನಮ್ಮ ಪಾಂಡವರಿಗೆ. ಅಂತಹ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ ವಿರಾಟನ ರಾಜ ಏನಿದ್ದಾರೆ ವಿರಾಟನ ಆಸ್ಥಾನದಲ್ಲಿ ಹೋಗಿ ವೇಷ ಮರೆಸ್ಕೊಂಡಿರ್ತಾರಲ್ವಾ, ಅಂತಹ ಸಂದರ್ಭದಲ್ಲಿ ಅವರಿಗೆ ಪ್ರಾಬ್ಲಮ್ ಆಗಿರೋದು ಯಾರಿಂದ? ಅಲ್ಲಿ ವಿರಾಟನ ಆಸ್ಥಾನದಲ್ಲಿದ್ದ ಆತನ ಭಾವಮೈದುನ ಏನು ಕೀಚಕ ಎನ್ನುವಂತವನಿದ್ದಾನಲ್ಲ, ಅವನಿಂದ ಪಾಂಡವರಿಗೆ ತುಂಬಾ ಸಂಕಷ್ಟಗಳೆಲ್ಲ ಆಗ್ತಾ ಇರುತ್ತೆ ಎನ್ನುವುದನ್ನ ಇಲ್ಲಿ ಪ್ರಬಂಧಕಾರರು ಹೇಳ್ತಾರೆ. ಯಾಕಂದ್ರೆ ದುರ್ಯೋಧನನಿಗೆ ಅಂತಹ ಸಂದರ್ಭದಲ್ಲಿ ವೇಷ ಮರೆಸಿಕೊಂಡಿದ್ದ ಪಾಂಡವರ ಬಗ್ಗೆ ಸುಳಿವು ದೊರೆತಿದ್ರೆ ಪುನಃ ಕಾಡಿನಲ್ಲಿ ವಾಸ ಮಾಡ್ಬೇಕಾಗಿತ್ತು. ಅಂದ್ರೆ ದುರ್ಯೋಧನ ಮಾಡಿರುವುದಲ್ವಾ ಅವರು ಅಜ್ಞಾತವಾಸ ಮತ್ತೆ ವನವಾಸ ಮಾಡುವಂತಹ ಪರಿಸ್ಥಿತಿಗೆ ತಳ್ಳಿದ್ದು ದುರ್ಯೋಧನ ಆಗಿರ್ತಾನೆ. ಮತ್ತೆ ದುರ್ಯೋಧನನಿಗೆ ಎಲ್ಲಾದ್ರೂ ಗೊತ್ತಾಗಿದ್ರೆ ಈ ಪಾಂಡವರು ವೇಷ ಮರೆಸ್ಕೊಂಡು ವಿರಾಟನ ಮನೆಯಲ್ಲಿ ಇರುವಂತದ್ದು ಗೊತ್ತಾಗಿದ್ದಿದ್ರೆ ಮೇ ಬಿ ಅವನಿಗೆ ಪಾಂಡವರಿಗೆ ಪುನಃ ಕಾಡಿನಲ್ಲಿ ಹೋಗಿ ಮತ್ತೆ ವನವಾಸ ಮಾಡ್ಬೇಕಾದ ಪರಿಸ್ಥಿತಿ ಬರ್ತಾ ಇತ್ತೇನೋ. ಆದ್ರೆ ಈ ಒಂದು ವಿಷಯದಿಂದ ಧೃತಿಗೆಡದ ಪಾಂಡವರು ಏನ್ ಮಾಡ್ತಾರೆ, ಕೀಚಕನನ್ನ ವಧಿಸಿ ದ್ರೌಪದಿಯ ಶೀಲ ರಕ್ಷಣೆ ಮಾಡಿದಾಗ ಮಾತ್ರ ದುರ್ಯೋಧನಿಗೆ ಸಂಶಯ ಉಂಟಾಗುತ್ತೆ. ಅಂದ್ರೆ ದುರ್ಯೋಧನಿಗೆ ಆಮೇಲೆ ಸಂಶಯ ಉಂಟಾಗುತ್ತೆ. ಯಾಕಂದ್ರೆ ಕೀಚಕ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಅವನನ್ನ ವಧೆ ಮಾಡುವಂತ ಶಕ್ತಿಶಾಲಿಗಳಂದ್ರೆ ಪಾಂಡವರಷ್ಟೇ ಆಗಿರ್ತಾರೆ. ಅಲ್ಲಿ ಅವನನ್ನ ವಧಿಸಿ ದ್ರೌಪದಿಯ ಶೀಲ ರಕ್ಷಣೆಯನ್ನ ಪಾಂಡವರು ಮಾಡಿದಾಗ ಇಲ್ಲಿ ದುರ್ಯೋಧನನಿಗೆ ಡೌಟ್ ಬರ್ತದೆ. ಕೀಚಕನಂತಹ ವೀರನನ್ನ ಸದೆ ಬಡಿಯಲು ಪಾಂಡವರಿಗಲ್ಲದೆ ಮತ್ಯಾರಿಗೂ ಸಾಧ್ಯವಿಲ್ಲ ಎಂದು ಅನುಮಾನಗೊಂಡ ದುರ್ಯೋಧನ ವಿರಾಟ ನಗರಕ್ಕೆ ದಾಳಿ ಮಾಡಿ ಗೋವುಗಳನ್ನ ಹರಣ ಮಾಡುವ ಸಂಚನ ಹೂಡ್ತಾನೆ. ಇನ್ನು ವೇಷಧಾರಿಗಳಾಗಿದ್ದ ಪಾಂಡವರು ಇದನ್ನ ವಿಫಲಗೊಳಿಸಿದಾಗ ಅವನ ಅನುಮಾನ ನಿಜವಾಗ್ತದೆ. ಅಂದ್ರೆ ಈಗ ದುರ್ಯೋಧನಿಗೆ ಡೌಟ್ ಬರ್ತದೆ. ಯಾಕಂದ್ರೆ ಕೀಚಕನನ್ನ ಕೊಲ್ಲಿಕ್ಕೆ ಸಾಧ್ಯ ಇರೋದು ಪಾಂಡವರಿಗೆ ಮಾತ್ರ. ಇಲ್ಲಿ ಕೀಚಕ ವಧಿಸಿದಾನೆ ಅಂದ್ರೆ ಅಲ್ಲಿ ಪಾಂಡವರೇ ಇರ್ಬೇಕು ಎನ್ನುವಂತ ಡೌಟ್ ಬಂದು ಅವನೇನ್ ಮಾಡ್ತಾನೆ, ವಿರಾಟ ನಗರಕ್ಕೆ ಬರ್ತಾನೆ. ಮತ್ತೆ ಅಲ್ಲಿ ದಾಳಿ ಮಾಡಿ ಗೋಗಳನ್ನೆಲ್ಲ ಸಾಯಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ಪಾಂಡವರೆಲ್ಲ ಅದನ್ನ ವಿಫಲಗೊಳಿಸ್ತಾರೆ. ಅಂದ್ರೆ ಅವನ ಹಾಗೆ ಮಾಡದಿದ್ದ ಹಾಗೆ ಮಾಡ್ತಾರೆ. ಆತನಿಗೆ ಆಗ ಅನುಮಾನ ಅವನ ನಿಜವಾಗ್ತದೆ ದುರ್ಯೋಧನಿಗೆ, ಇದು ಪಾಂಡವರೇ ಇರುವಂತಹದ್ದು, ಇಲ್ಲಿ ಹೌದು ಇದು ಪಾಂಡವರೇ ಎನ್ನುವಂಥದ್ದು ಅವನಿಗೆ ಗಟ್ಟಿಯಾಗಿ ನಂಬಲಿಕ್ಕೆ ಶುರು ಆಗ್ತಾನೆ. ಆ ವೇಳೆಗೆ ಸುಯೋಗದಿಂದ ಅಂದ್ರೆ ಪುಣ್ಯ ಅದೃಷ್ಟವಶಾತ್ ಅದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಪಾಂಡವರ ಅಜ್ಞಾತವಾಸದ ಅವಧಿ ಕೂಡ ಮುಗಿಯುತ್ತೆ. ಇಲ್ಲಿಗೆ ವಿರಾಟ ಪರ್ವದ ಕಥೆ ಮುಗಿಯುತ್ತದೆ ಎಂದು ಹೇಳುವ ಮೂಲಕ ಪ್ರಹ್ಲಾದರಾಯರೇನಿದ್ದಾರೆ ಇದು ಪಾಂಡವರ ಬದುಕಿನಲ್ಲಿ ಕಾಣಿಸಿಕೊಂಡ ಮಂಗಳಕರವಾದ ಶುಭ ಸೂಚನೆ ಅಂತಾರಂದ್ರೆ ಇಲ್ಲಿಂದಲೇ ಪಾತಾಳಮುಖಿಯಾಗಿದ್ದ ಪಾಂಡವರ ಬದುಕು ಊರ್ಧ್ವಮುಖಿಯಾಗುತ್ತೆ. ಮತ್ತೆ ಅಪಜಯಗಳ ಸರಮಾಲೆಯನ್ನ ತಮ್ಮ ಕೊರಳಲ್ಲಿ ಧರಿಸಿದ್ದ ಪಾಂಡವರಿಗೆ ಗೋಹರ್ಣ ವಿಜಯ ಮುಂತಾದ ಮುಂದಿನ ಜಯದ ದೀಪಕ್ಕೆ ದಾರಿಯಾಗ್ತದೆ. ಅಂದ್ರೆ ಕೀಚಕನನ್ನ ಪಾಂಡವರು ಕೊಲ್ತಾರಲ್ಲ, ಅದು ಕೊಲ್ತಾಗನೇ ದುರ್ಯೋಧನನಿಗೆ ಒಂದು ಡೌಟ್ ಬರ್ತದೆ. ಯಾಕಂದ್ರೆ ಕೀಚಕನನ್ನ ಕೊಲ್ಲಿಕ್ಕೆ ಸಾಧ್ಯ ಆಗೋದು ಪಾಂಡವರಿಗೆ ಮಾತ್ರ. ಹಾಗಾಗಿ ಡೌಟ್ ಬರ್ತದೆ. ಅದಾದ ನಂತರ ಅವನು ಡೌಟ್ ಬಂದು ವಿರಾಟ ನಗರಕ್ಕೆ ಬಂದಲ್ಲಿ ಗೋಹರಣ ಮಾಡ್ತಾನೆ, ಗೋಗಳನ್ನೆಲ್ಲ ಸಾಯಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ಪಾಂಡವರು ಅದನ್ನ ತಪ್ಪಿಸ್ತಾರೆ ಅಥವಾ ಅದ್ ಮಾಡ್ಲಿಕ್ಕೆ ಬಿಡುವುದೇ ಇಲ್ಲ. ಅವನನ್ನ ಅದರಲ್ಲಿ ಜಯಶಾಲಿ ಆಗ್ಲಿಕ್ಕೆ ಬಿಡುದಿಲ್ಲ ಅವನ ಆ ಒಂದು ಹೋರಾಟದಲ್ಲಿ. ಆಗ ಅವನಿಗೆ ದುರ್ಯೋಧನಿಗೆ ಕನ್ಫರ್ಮ್ ಆಗ್ತದೆ ಇದು ಪಾಂಡವರೇ ಅಂತ. ಆದ್ರೆ ಏನ್ ಮಾಡುದು, ಅದೃಷ್ಟವಶಾತ್ ಪಾಂಡವರದ ಅದೇ ಸಂದರ್ಭದಲ್ಲಿ ಅಜ್ಞಾತವಾಸದ ಅವಧಿ ಮುಗಿದಿರುತ್ತೆ. ಹಾಗಾಗಿ ಆ ಗೋಹರಣ ಮಾಡಿದ ಸಂದರ್ಭ ಏನಿದೆ ವಿರಾಟ ಪರ್ವದ ಅಂತ್ಯ ಆಗುವಂತಹ ಸಂದರ್ಭ. ಆ ಗೋಹರಣದ ವಿಜಯದಲ್ಲಿ ಆಗುವಂತಹ ವಿಜಯ ಏನಿದೆ ಅಲ್ಲಿಂದ ನಮ್ಮ ಪಾಂಡವರಿಗೆಲ್ಲವೂ ವಿಜಯವೇ ಶುರುವಾಗ್ತದೆ ಅಥವಾ ಸುದಿನ. ಅಂದ್ರೆ ಆ ದಿನ ತುಂಬಾ ಮಂಗಳಕರವಾದ ದಿನ ಅಂತ ಕೂಡ ಪಾಂಡವರಿಗೆ ಹೇಳ್ತಾರೆ ಇಲ್ಲಿ ನಮ್ಮ ಪ್ರಬಂಧಕಾರರು. ಇದಿಷ್ಟು ಕೂಡ ಒಂದು ಹಿನ್ನೆಲೆ ಆಗಿರ್ತದೆ. ಇನ್ನು ಅಂತೂ ಈ ಗೋಹರಣ ಮತ್ತೆ ಇಲ್ಲಿ ನಡೆದಂತಹ ಯುದ್ಧದ ನಂತರ ಪಾಂಡವರಿಗೆ ಎಲ್ಲವೂ ಆಗುವುದು ಸುದಿನವೇ ಅಥವಾ ಎಲ್ಲವೂ ಒಳ್ಳೆದೇ ಆಗುತ್ತೆ ಎನ್ನುವುದನ್ನ ಇಲ್ಲಿ ಕೂಡ ಪ್ರಬಂಧಕಾರರು ಹೇಳ್ತಾರೆ. ಹಾಗೆ ಈ ಕಥೆಯ ಸ್ವಾರಸ್ಯ ಅಥವಾ ಕಥೆಯ ಮುಂದಿನ ಭಾಗವನ್ನ ನಾವು ನೋಡ್ತಾ ಹೋಗೋಣ. ಕಥೆ ಏನಾಯ್ತು ಅನ್ನೋದನ್ನ ಈಗ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವಂತದ್ದು. ವನವಾಸದ ಅವಧಿ ಕೊನೆಗೊಳ್ಳುತ್ತಾ ಬಂದಂತೆಲ್ಲ ಧರ್ಮರಾಯ ಮುಂದಿನ ವರ್ಷದ ಅವಧಿಯ ಅಜ್ಞಾತವಾಸದ ಸ್ಥಳದ ಹುಡುಕಾಟಕ್ಕೆ ಚಿಂತಿಸಿದ್ದು ಅರ್ಜುನನ ಸಲಹೆಯಂತೆ ವಿರಾಟನ ರಾಜ್ಯದಲ್ಲಿರಲು ಒಪ್ಪಿಗೆ ನೀಡಿದ್ದನ್ನ
ತಿಳಿಸ್ತಾರೆ. ಅಂದ್ರೆ ಈಗ ವನವಾಸ ಇರುತ್ತೆ, ಇಷ್ಟು ವರ್ಷ ವನವಾಸ ಮಾಡ್ಬೇಕು, ಕಾಡಿನಲ್ಲಿ ವಾಸ ಮಾಡ್ಬೇಕು, ಇನ್ನು 1 ವರ್ಷ ಅಜ್ಞಾತವಾಸ ಮಾಡ್ಬೇಕು ಎನ್ನುವಂತ ಒಂದು ರೂಲ್ ಆಗಿರುತ್ತಲ್ವಾ ಪಾಂಡವರಿಗೆ. ಇನ್ನೇನು ವನವಾಸದ ಅವಧಿ ಮುಗಿತಾ ಬಂತು ಅನ್ನುವಾಗ ಧರ್ಮರಾಯನಿಗೆ ಚಿಂತೆ ಆಗ್ತದೆ. ನಾವಿನ್ನು ವನವಾಸ ಮುಗಿತು, ಅಜ್ಞಾತವಾಸ ಎಲ್ಲಿ ಹೋಗಿ ಮಾಡುದು ಅಂತ ಹೇಳಿ ಚಿಂತೆ ಮಾಡುವಾಗ ಅರ್ಜುನ ಸಲಹೆ ಕೊಡ್ತಾನೆ, ವಿರಾಟನ ರಾಜ್ಯದಲ್ಲಿ ಹೋಗಿರ್ಲಿಕ್ಕೆ. ಮತ್ತೆ ವಿರಾಟನ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾನೆ. ಇಲ್ಲಿ ಪ್ರಹ್ಲಾದರಾವ್ ಅವರು ಅರ್ಜುನನ ಆಯ್ಕೆ ಸೂಕ್ತವಾದುದು ಅಂತಾರೆ. ಯಾಕೆ ಅಂದ್ರೆ ಅಂದ್ರೆ ಈ ಒಂದು ಅರ್ಜುನ ಹೇಳಿದ್ದು ವಿರಾಟನ ಆಸ್ಥಾನದಲ್ಲಿ ಹೋಗಿ ನಾವು ಇರುವ ಅಂತ ಹೇಳ್ತಾರಲ್ವಾ, ಬಟ್ ಈ ಆಸ್ಥಾನದಲ್ಲಿ ಸೆಲೆಕ್ಟ್ ಮಾಡಿದ್ದು ಕೂಡ ಒಳ್ಳೆಯದೇ ಅಂತ ಇಲ್ಲಿ ನಮ್ಮ ಪ್ರಬಂಧಕಾರರು ಹೇಳ್ತಾರೆ. ಯಾಕೆ ಅಂತಂದ್ರೆ ಮತ್ಸ್ಯ ದೇಶದ ವಿರಾಟನ ಪತ್ನಿ ಸುದೇಶ್ನೆಯ ಸಹೋದರ ಕೀಚಕ ಮತ್ತೆ ಆತನ 100 ಜನ ಅಣ್ಣ ತಮ್ಮಂದ್ರು ಲೋಕವಿಖ್ಯಾತ ವೀರರು. ಅಂದ್ರೆ ಈ ವಿರಾಟನ ಪತ್ನಿ ಈಗ ವಿರಾಟನ ಆಸ್ಥಾನದಲ್ಲಿ ಹೋಗಿ ಪಾಂಡವರು ಇರ್ತಾರಲ್ವಾ, ಈ ವಿರಾಟನಿಗೆ ಹೆಂಡತಿ ಏನಿದ್ದಾಳೆ ಸುದೇಶ್ನೆ, ಅವಳಿಗೊಬ್ಬ ಅಣ್ಣ ಇರ್ತಾನೆ, ಅವನ ಹೆಸರೇ ಕೀಚಕ ಅನ್ನುವಂಥದ್ದು. ಮತ್ತೆ ಅವನಿಗೆ 100 ಜನ ಅಣ್ಣ ತಮ್ಮಂದ್ರು ಕೂಡ ಇರ್ತಾರೆ, ಅವರು ತುಂಬಾ ಸ್ಟ್ರಾಂಗ್ ಇರ್ತಾರೆ. ನಮ್ಮ ಕೌರವರು ಈ ಒಂದು ಏನು ಕೀಚಕ ಮತ್ತೆ ಅವರ ಸಹೋದರರಿಗೆಲ್ಲ ನಮ್ಮ ಕೌರವರು ತುಂಬಾ ಹೆದರ್ಕೊಳ್ತಾರೆ. ಯಾವ ಕಾಲದಲ್ಲೂ ಯಾವ ಸಂದರ್ಭದಲ್ಲೂ ಈ ಒಂದು ಭಯದಿಂದ ವಿರಾಟನ ರಾಜ್ಯಕ್ಕೆ ಕೌರವರು ಬರುವುದೇ ಇಲ್ಲ. ಹಾಗಾಗಿ ಇವ್ರು ಕೌರವರಿಗೆ ಕಾಣದ ಹಾಗೆ ಇವರು ಬದುಕಬೇಕಾಗಿತ್ತು, ಅಜ್ಞಾತವಾಸದಲ್ಲಿ ಬದುಕಬೇಕಾಗಿತ್ತು ಪಾಂಡವರಿಗೆ. ಹಾಗಾಗಿ ಅರ್ಜುನ ಹೇಳಿರೋದು ವಿರಾಟನ ಆಸ್ಥಾನದಲ್ಲಿದ್ರೆ ನಾವು ಸೇಫ್. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೀಚಕನ ಹತ್ರ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಕೌರವರು ಕೀಚಕನ ಕೋಟೆ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕೀಚಕನ ಕೋಟೆ ಒಳಗೆ ಅಂದ್ರೆ ವಿರಾಟನ ಅರಮನೆಯೊಳಗೆ ನಾವಿದ್ರೆ ನಾವು ಸೇಫ್ ಅಲ್ಲಿ ಎನ್ನುವಂಥದ್ದನ್ನ ಅರ್ಜುನ ಹೇಳ್ತಾನೆ ಅನ್ನೋದನ್ನ ಇಲ್ಲಿ ನಮ್ಮ ಪ್ರಬಂಧಕಾರ ಪ್ರಹ್ಲಾದ್ರವರು ಏನಿದ್ರೆ ಅವ್ರು ಹೇಳ್ತಾರೆ. ಇನ್ನು ಈ ಒಂದು ಮನೆಯೊಳಗೆ ಅಂದ್ರೆ ಈ ಒಂದು ಅರಮನೆಯೊಳಗೆ ನಾವಿದ್ರೆ ನಮ್ಗೆ ಧರ್ಮರಾಯ ಕೂಡ ನಮ್ಮ ಈ ಅರಮನೆಯ ಕಡೆ ತಲೆ ಹಾಕಿ ಮಲಗುದಿಲ್ಲ ಭಯದಿಂದ. ಹಾಗೇನೆ ಇಲ್ಲಿ ಯಾವುದೇ ಒಂದು ಕ್ಷಾಮ ಇರ್ಲಿ, ಯಾವುದೇ ಭೀತಿಗಳು ಕೂಡ ಇಲ್ಲ, ಯುದ್ಧಗಳು ಇರುವುದಿಲ್ಲ. ಇದನ್ನೆಲ್ಲವನ್ನ ನೋಡ್ಕೊಂಡು ನಾವು ಇಲ್ಲಿ ಇರ್ಲಿಕ್ಕೆ ವಿರಾಟನ ಅರಮನೆಯಲ್ಲಿ ಇರುವುದೇ ಸೂಕ್ತ ಎನ್ನುವುದನ್ನ ಇಲ್ಲಿ ಅರ್ಜುನ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ವಿರಾಟನ ಅರಮನೆಯಲ್ಲಿ ಪಾಂಡವರು ಅಜ್ಞಾತವಾಸ ಮಾಡ್ಲಿಕ್ಕೆ ಹೋಗ್ತಾರೆ. ಇನ್ನು ಧರ್ಮರಾಯ ಆ ಅರಮನೆಗೆ ಕಂಕಭಟ್ಟನೆಂಬ ಹೆಸರಿನಿಂದ ಹೋಗ್ತಾನೆ. ಅಂದ್ರೆ ಧರ್ಮರಾಯ ಕಂಕಭಟ್ಟನೆಂಬ ಹೆಸರಿನಿಂದ ಅರಮನೆಯ ಜೋಯಿಸ್ನಾಗಿ ಹೋಗ್ತಾನೆ. ಭೀಮಸೇನ ಏನ್ ಮಾಡ್ತಾನೆ ಅಂದ್ರೆ ಅವ್ರು ಪಾಂಡವರು ಏನ್ 5 ಜನ ಇದ್ದಾರೆ, ಆ ಒಂದು ವಿರಾಟನ ಆಸ್ಥಾನದಲ್ಲಿ ತಲೆಮರೆಸ್ಕೊಂಡು ಹೋಗ್ತಾರೆ. ಧರ್ಮರಾಯ ಕಂಕಭಟ್ಟನೆಂಬ ಹೆಸರಿನಿಂದ ಅರಮನೆಯ ಜೋಯಿಸ್ನಾಗಿ ಹೋದ್ರೆ ಭೀಮಸೇನ ವಲಲ ಎಂಬ ಹೆಸರಿನಿಂದ ಅರಮನೆಯ ಬಾಣಸಿಗನಾಗ್ತಾನೆ, ಅಂದ್ರೆ ಅಡಿಗೆ ಭಟ್ಟನಾಗ್ತಾನೆ. ಅರ್ಜುನನಿಗೆ ಊರ್ವಶಿಯ ಶಾಪ ಇತ್ತು, ಆ ಶಾಪವನ್ನ ಕೂಡ ಅನುಭವಿಸ್ಲಿಕ್ಕೋಸ್ಕರ ಅವನು ಸೀರೆ ಉಟ್ಟು ಬೃಹನ್ನಳೆಯಾಗಿ ರಾಜಕುಮಾರಿಯರಿಗೆಲ್ಲ ಡಾನ್ಸ್ ಅನ್ನ ಹೇಳ್ಕೊಡ್ಲಿಕ್ಕೆ ಅರ್ಜುನ ಹೋಗ್ತಾನೆ, ನಾಟ್ಯವನ್ನ ಹೇಳ್ಕೊಡ್ಲಿಕ್ಕೆ. ಇನ್ನು ನಕುಲ ಗ್ರಂಥಿಕ ಎಂಬ ನಾಮಧೇಯದಿಂದ ಕುದುರೆಯ ಮೇಲ್ವಿಚಾರಕನಾಗ್ತಾನೆ. ಇನ್ನು ಸಹದೇವ ಅರಿಷ್ಟನೇಮಿ ಎನ್ನುವಂತ ಹೆಸರಿನಿಂದ ರಾಜನ ಗೋಪಾಲಕನಾಗ್ತಾನೆ. ದ್ರೌಪದಿಯು ಸೈರಂಧ್ರಿಯಾಗಿ ರಾಣಿ ಸುದೇಶ್ನೆಯ ಸೇವಕಿ ಆಗ್ತಾರೆ. ಅಂದ್ರೆ ಅವರೆಲ್ಲರೂ 5 ಜನ ಪಾಂಡವರೇನಿರ್ತಾರೆ ಒಂದೊಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಧರ್ಮರಾಯ ಕಂಕಭಟ್ಟನ್ ಎಂಬ ಹೆಸರಿನಿಂದ ಜೋಯಿಸನಾದ್ರೆ ಭೀಮಸೇನ ವಲಲ ಎಂಬ ಹೆಸರಿನಿಂದ ಅರಮನೆಯ ಬಾಣಸಿಗನಾಗ್ತಾನೆ. ಅರ್ಜುನ ಊರ್ವಶಿಯ ಶಾಪವ ಇತ್ತಲ್ವ, ಅದನ್ನ ಬಳಸಿಕೊಂಡು ಸೀರೆ ಉಟ್ಟು ಬೃಹನ್ನಳೆ ಆಗ್ತಾನೆ, ರಾಜಕುಮಾರಿಯರಿಗೆಲ್ಲ ಡಾನ್ಸ್ ಅನ್ನ ಹೇಳ್ಕೊಡ್ತಾನೆ. ನಕುಲ ಗ್ರಂಥಿಕ ಎಂಬ ನಾಮಧೇಯದಿಂದ ಕುದುರೆಯ ಮೇಲ್ವಿಚಾರಕನಾದ್ರೆ ಸಹದೇವ ಅರಿಷ್ಟನೇಮಿ ಎಂಬ ಹೆಸರಿಂದ ರಾಜನ ಗೋಪಾಲಕನಾಗ್ತಾನೆ. ದ್ರೌಪದಿ ಸೈರಂಧ್ರಿ ಆಗ್ತಾಳೆ, ಅಂದ್ರೆ ಸೈರಂಧ್ರಿಯಾಗಿ ಆ ಸುದೇಶ್ನೆ ರಾಣಿ ಏನಿದ್ದಾಳೆ ವಿರಾಟನ ಹೆಂಡತಿ, ಅವಳ ಸೇವಕಿ ಆಗ್ತಾಳೆ ದ್ರೌಪದಿ. ಹೀಗೆ ಪಾಂಡವರು ವಿರಾಟನ ನಗರವನ್ನ ಸೇರಿ ತಲೆಮೆರೆಸ್ಕೊಳ್ತಾರೆ. ಆದ್ರೆ ದುರದೃಷ್ಟವಶಾತ್ ಎಂಬಂತೆ 1 ತಿಂಗಳು ಮಾತ್ರ ಅಜ್ಞಾತವಾಸದ ಸಮಯ ಉಳಿದಿದ್ದಾಗ, ಅಂದ್ರೆ ಇನ್ನೇನು ಅವ್ರ ಅರಮನೆಯಲ್ಲಿ ತಲೆಮರೆಸ್ಕೊಂಡಿರ್ತಾರೆ ಎಲ್ರು ನಮ್ಮ ಪಾಂಡವರು, ಇನ್ನೇನು ಒಂದೇ 1 ತಿಂಗಳು ಬಾಕಿ ಉಳಿದಿರುವುದು ಅಜ್ಞಾತವಾಸಕ್ಕೆ. ಮತ್ತೆ ಹೇಗಿದ್ರು ನಾವು ನಮ್ಮ ಆಸ್ಥಾನಕ್ಕೆ ಮರಳಿ ಹೋಗ್ಬಹುದು, ರಾಜ್ಯಕ್ಕೆ ಮರಳಿ ಹೋಗ್ಬಹುದು ಎನ್ನುವಂತ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಕೀಚಕ ಏನಿರ್ತಾರೆ ಸುದೇಶ್ನೆ, ವಿರಾಟನ ಹೆಂಡತಿ ಅಥವಾ ಅಣ್ಣ ಏನಿರ್ತಾನೆ ಕೀಚಕ ಅವನ ಕೆಟ್ಟ ದೃಷ್ಟಿ ಎನ್ನುವಂಥದ್ದು ದ್ರೌಪದಿಯ ಮೇಲೆ ಬೀಳುತ್ತೆ. ತನ್ನ ಗಂಡಂದಿರು ಶೂರರು ವೀರರು ಆಗಿದ್ದು ಅವ್ರು ಬಂದ್ರೆ ನಿನ್ನನ್ನು ಸಂಹರಿಸ್ತಾರೆ ಎಂದು ದ್ರೌಪದಿ ಹೆದರಿಸಿದ್ರು ಕೂಡ ಕೀಚಕ ಜಗ್ಗುದೇ ಇಲ್ಲ. ಮಹಾರಾಣಿ ಸುದೇಶ್ನೆ ಕೂಡ ಹೇಳ್ತಾಳೆ ಸಹೋದರನಿಗೆ, ಯುದ್ಧದಲ್ಲಿ ಹೆಮ್ಮಟ್ಟುವುದು, ಪರವಿತ್ತದಲ್ಲಿ ಕೈ ಹಾಕುವುದು, ಪರಸ್ತ್ರೀ ಸಂಘವನ್ನ ಬಯಸುವುದು, ಇಂಥ ಹೀನ ಕೃತ್ಯ ದುರ್ವಿದ್ಯೆಯನ್ನ ನಟುವರೊಡನಾಡಿ ಕಲಿತೆಯ ಅಂತ ಬೈತಾಳೆ ತಂಗಿ ಕೂಡ ಸುದೇಶ್ನೆ. ಅಂದ್ರೆ ಕೀಚಕನ ದೃಷ್ಟಿ ದ್ರೌಪದಿಯ ಮೇಲೆ ಬಿದ್ದಾಗ ದ್ರೌಪದಿನೂ ಹೇಳ್ತಾಳೆ, ನನ್ನ ಗಂಡಂದ್ರೆ ಏನಿದ್ದಾರೆ ಅವರು ವೀರರು ಶೂರರಾಗಿದ್ದಾರೆ, ಅವ್ರು ನಿನ್ನ ಗೊತ್ತಾದ್ರೆ ಬಿಡುದಿಲ್ಲ ಅಂತ ಹೇಳಿದ್ರು ಅವನು ಹೆದರುದಿಲ್ಲ. ಅದಾದ ನಂತರ ಅವನ ತಂಗಿ ಕೂಡ ಬೈದ್ರು ಕೂಡ ಅದನ್ನ ಕೂಡ ಅವನು ಕೇಳುದಿಲ್ಲ. ತಂಗಿ ತುಂಬಾ ಬೈತಾಳೆ, ಏನ್ ಬೈದ್ರು ಕೂಡ ಅವನು ಕೇಳುದಿಲ್ಲ.
ಕೊನೆಗೆ ಮಧು ತರಲು ಬಂದ ದ್ರೌಪದಿಯನ್ನ ಬಲಾತ್ಕರಿಸ್ತಾನೆ. ಅಂದ್ರೆ ಅವಳು ಏನೋ ಮಧು ಏನೋ ತಗೊಂಡ್ ಬಂದ ಅವನ ಹತ್ರ ಬರ್ತಾ ಇರುವಾಗ ದ್ರೌಪದಿಯನ್ನ ಅವನು ಬಲಾತ್ಕಾರ ಮಾಡ್ಲಿಕ್ಕೆ ಹೋಗ್ತಾನೆ. ರಾಜನ ಎದುರಿನಲ್ಲಿಯೇ ದ್ರೌಪದಿಯನ್ನ ಮೂದಲಿಸ್ತಾನೆ. ಅಂದ್ರೆ ರಾಜರು ವಿರಾಟನ ಎದುರುಗಡೆನೆ ದ್ರೌಪದಿನ ಅಲ್ಲಗೆಳಿತಾನೆ, ಬೈತಾನೆ. ಮತ್ತೆ ಅಲ್ಲಿಯೇ ಇದ್ದ ಪಾಂಡವರು ಕೂಡ ಅಂತ ಸಂದರ್ಭದಲ್ಲಿ ನಿಸ್ಸಹಾಯಕರಾಗ್ತಾರೆ. ಇದು ಹಿಂದೆ ಕೌರವ ಸಭೆಯಲ್ಲಿ ದುಶ್ಯಾಸನ ವಸ್ತ್ರಾಪರಣ ಮಾಡಿದ ಪ್ರಸಂಗವನ್ನ ಕೂಡ ನೆನಪಿಸ್ತದೆ ಅಂತಾರೆ. ಅಂದ್ರೆ ಹಿಂದೆ ಕೂಡ ಹೀಗೆ ಆಗಿದ್ದಲ್ವಾ, ಅಂದ್ರೆ ತುಂಬಿದ ಸಭೆಯಲ್ಲಿ ವಸ್ತ್ರಾಪರಣ ಮಾಡಿದ್ರು. ಅದೇ ತರ ಇಲ್ಲಿ ಕೀಚಕನು ಕೂಡ ಅವಳನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಟ್ರೈ ಮಾಡುವಾಗ ಕೂಡ ಇಲ್ಲಿ ಪಾಂಡವರೆಲ್ಲ ನಿಸ್ಸಹಾಯಕರಾಗಿರ್ತಾರೆ, ತಲೆಮರೆಸ್ಕೊಂಡ್ ಬೇರೆ ಇರ್ತಾರೆ ಅವರು. ಅವರೇ ಹೇಳುವಂತೆ ದ್ಯೂತದಲ್ಲಿ ಸೋತಿದ್ದರಾದ ಕಾರಣ ಕೌರವ ಸಭೆಯಲ್ಲಿ ಪಾಂಡವರ ಬಾಯಿ ಮುಚ್ಚಿ ಹೋಗಿತ್ತು. ಈಗಲಾದ್ರೂ ಅಜ್ಞಾತವಾಸದಲ್ಲಿರುವ ತಮ್ಮ ಗುಟ್ಟು ಎಲ್ಲಿ ರಟ್ಟಾಗ್ತದೋ ಎಂಬ ಭಯದಿಂದ ಮೌನಿಯಾಗಿದ್ದರೆ ಎಂಬ ಸತ್ಯ. ಕೊನೆಗೆ ಅಪಮಾನ ತಾಳಲಾರದೆ ದ್ರೌಪದಿ ಭೀಮನಲ್ಲಿಗೆ ಬಂದು ಆತ್ಮಹತ್ಯೆಯ ಬೆದರಿಕೆ ಹಾಕಿ ಕೂಡ ಕೂಳಾಡ್ತಾಳೆ. ಅಂದ್ರೆ ಅಂತ ಸಂದರ್ಭದಲ್ಲಿ ಅವಳಿಗೆ ಅವಮಾನ ಆಗ್ತದಲ್ಲ, ದ್ರೌಪದಿ ಭೀಮನ ಹತ್ರ ಬಂದು ಆತ್ಮಹತ್ಯೆ ಒಂದು ಬೆದರಿಕೆ ಹಾಕಿ ಗೋಳಿಡ್ತಾಳೆ. ಇದರಿಂದ ಭೀಮನು ಕ್ರೋಧಗೊಂಡು ಕೀಚಕನನ್ನ ಹತ ಮಾಡ್ತಾನೆ ಅಂತ ಸಂದರ್ಭದಲ್ಲಿ. ಇದು ವಿರಾಟ ಪರ್ವದ ಕಥೆಯಾದ್ರೂ ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಮಳೆ ನಿಂತರೂ ಮರದ ಹನಿ ನಿಲ್ಲಿಲ್ಲವೆಂಬಂತೆ ಕೀಚಕನ ದುಷ್ಟ ಪ್ರಭಾವ ನಿಲ್ಲಲಿಲ್ಲ ಎನ್ನುತ್ತಾರೆ ಪ್ರಹ್ಲಾದರಾವ್. ಅಂದ್ರೆ ಕೀಚಕನಂತಹ ಪರಾಕ್ರಮಶಾಲಿಯನ್ನ ಕೊಲ್ಲಲು ಭೀಮನಿಗೆ ಮಾತ್ರ ಸಾಧ್ಯವೆಂದು ತರ್ಕಿಸಿ ಗೋಹರ್ಣ ನೆಪದಲ್ಲಿ ದುರ್ಯೋಧನನ ವಿರಾಟ ರಾಜ್ಯಕ್ಕೆ ದಾಳಿ ಮಾಡುತ್ತಾನೆ. ಮತ್ತೆ ಅರ್ಜುನ ಮತ್ತೆ ಭೀಮ ಕೂಡ ಅವನನ್ನ ಹಿಮ್ಮೆಟ್ಟಿ ಸೋಲಿಸ್ತಾರೆ. ಅಂದ್ರೆ ಈಗ ಏನ್ ಹೇಳ್ತಾರಪ್ಪ ಅಂತಂದ್ರೆ ಆವತ್ತು ಕೂಡ ಕೀಚಕನನ್ನ ವಧೆ ಮಾಡುದು, ಹತ ಮಾಡುದು ಭೀಮ ಮಾತ್ರ. ಯಾಕಂದ್ರೆ ಅಲ್ಲಿ ದ್ರೌಪದಿ ತನ್ಗೆ ಇಂತಹ ಒಂದು ಸಭೆಯಲ್ಲಿ ಅವಮಾನ ಆಗ್ತಿದೆ, ಮತ್ತೆ ನನ್ನ ಬಲಾತ್ಕಾರವಾಗ್ತಿದೆ, ಇನ್ನು ನೀನ್ ನನ್ನ ಸರಿ ಇದನ್ನ ತಪ್ಪಿಸುವುದಿಲ್ವಾ ಅಂತ ಹೇಳಿ ಆತ್ಮಹತ್ಯೆ ಮಾಡ್ತೀನಿ ಅನ್ನುವಂತ ಬೆದರಿಕೆಯನ್ನು ಕೂಡ ಕೊಟ್ಟಾಗ ಭೀಮನಿಗೆ ಕ್ರೋಧ ತಡೆಯಲಾರದೆ ಅವನಲ್ಲಿ ಕೀಚಕನನ್ನ ಹತ ಮಾಡ್ತಾನೆ. ಆದ್ರೆ ಕೀಚಕನನ್ನ ಹತ ಮಾಡ್ಲಿಕ್ಕೆ ಆಗುದು ಪಾಂಡವರಿಗಲ್ಲದೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಎನ್ನುವುದನ್ನ ಅರಿತಿದ್ದ ನಮ್ಮ ದುರ್ಯೋಧನನಿಗೆ ಆಗ ಡೌಟ್ ಬಂದು ಅವನು ಏನ್ ಮಾಡ್ತಾನೆ ನೋಡ್ಲಿಕ್ಕೆ ಅಂತ ಗೋಹರಣ ಮಾಡ್ಲಿಕ್ಕೆ ಬರ್ತಾನೆ. ಆ ಗೋಹರಣದ ಸಂದರ್ಭದಲ್ಲಿ ಅರ್ಜುನ ಮತ್ತೆ ಧರ್ಮರಾಯರೆಲ್ಲರೂ ಸೇರ್ಕೊಂಡು ಭೀಮ ಎಲ್ಲರೂ ಸೇರ್ಕೊಂಡು ದುರ್ಯೋಧನನ್ನ ಹಿಮ್ಮೆಟ್ಟಿಸ್ತಾರೆ. ಗೋಹರ್ಣವಾದ ಒಂದು ಯುದ್ಧದಲ್ಲಿ ವಿಜಯಿ ಆಗ್ತಾರೆ ಇವರು, ಅವನನ್ನ ಅಪಜಯ ಮಾಡ್ತಾರೆ ದುರ್ಯೋಧನನನ್ನ. ಇದಿಷ್ಟು ಕಥೆಯಾಗಿರ್ತದೆ. ಇನ್ನು ವಿರಾಟ ಪರ್ವ 3 ರಸಗಳ ಸಂಗಮ ಎಂಬುದು ಪ್ರಬಂಧಕಾರರ ಅನಿಸಿಕೆಯಾಗಿರ್ತದೆ. ವಿರಾಟ ಪರ್ವದ ಮೊದಲ ಘಟ್ಟದ ಕಥೆಯಲ್ಲಿ ಕೀಚಕನ ಪಾತ್ರ ಬಂದು ಸಹೃದಯರ ಕರುಣೆಯನ್ನು ಉಕ್ಕಿಸುತ್ತದೆ. ಮತ್ತೆ ಕೊನೆಯಲ್ಲಿ ಬರುವ ಅರ್ಜುನ ಯುದ್ಧದ ಭಾಗ ವೀರರಸ ಪ್ರಧಾನವಾಗಿದ್ದು ಬಹು ಗಂಭೀರವಾಗಿರುತ್ತೆ. ಇನ್ನು ಇವೆರಡರ ಮಧ್ಯೆ ಬರುವಂತಹ ಹಾಸ್ಯರಸ ಪ್ರಧಾನವಾದ ಉತ್ತರನ ಪಾತ್ರ ಕಥೆಯು ಭೀಮ್ ಎನ್ನುವಂತಹ ಬಿಗಿತವನ್ನ ಸಡಿಲಗೊಳಿಸ್ತದೆ. ಅಂದ್ರೆ ಇದೊಂದು ವಿರಾಟ ಪರ್ವದ ಕಥೆ ಏನಿದೆ, ಇದರಲ್ಲಿ 3 ತರಹದ ಒಂದು ರಸ ಬರ್ತದೆ. ಮೊದಲಿಗೆ ಒಂದು ಕರುಣೆಯ ರಸ ಬರ್ತದೆ, ಆಮೇಲೆ ಅರ್ಜುನ ಅಲ್ಲಿ ಎಂಟರ್ ಆಗುವಾಗ ವೀರರಸ ಪ್ರಧಾನವಾಗಿರ್ತದೆ, ಮತ್ತೆ ಅಲ್ಲಿ ಉತ್ತರ ಕುಮಾರ ಎನ್ನುವಂತ ಒಂದು ಕತೆ ಪಾತ್ರ ಬರುತ್ತೆ. ಆಗ ಇದೊಂದು ಒಂದು ಏನ್ ಹೇಳ್ತಾರೆ, ಒಂದು ಸೀರಿಯಸ್ ಆಗಿರುವಂತ ಒಂದು ಸನ್ನಿವೇಶದಲ್ಲಿ ಒಂದು ಹಾಸ್ಯಾಸ್ಪದವಾಗಿ ಉತ್ತರ ಎನ್ನುವಂತ ಪಾತ್ರ ಕೂಡ ಈ ಒಂದು ವಿರಾಟ ಪರ್ವದಲ್ಲಿ ಬರ್ತದೆ ಎನ್ನುವುದನ್ನ ಇಲ್ಲಿ ಪ್ರಬಂಧಕಾರರು ಬರೀತಾರೆ. ಹಾಗೇನೆ ಉತ್ತರ ಕುಮಾರ ಸ್ತ್ರೀ ವೃಂದದ ಮಧ್ಯೆ ಬಡಾಯಿ ಕೊಚ್ಚಿ ಯುದ್ಧದ ವಿವರಣೆ ಜಗತ್ ಪ್ರಸಿದ್ಧವಾಗಿದೆ. ಅದೆಲ್ಲರಿಗೂ ಗೊತ್ತಿರುವಂತದ್ದು. ಉತ್ತರ ಕುಮಾರನ ಪೌರುಷ ವಲಯ ಮುಂದೆ ಅಂತಾರಲ್ವಾ, ಹಾಗೆ ಯಾವಾಗ್ಲೂ ಉತ್ತರ ಕುಮಾರ ಎನ್ನುವಂತವನು ಸ್ತ್ರೀಯರ ಮಧ್ಯೆ ಹೋಗಿ ಬಡಾಯಿ ಕೊಚ್ಕೊಳ್ತಾ ಇರ್ತಾನೆ ಅನ್ನುವುದನ್ನ ಈ ಒಂದು ಆ ಒಂದು ಕಥೆ ಏನಿದೆ ಅದು ಜಗತ್ ಪ್ರಸಿದ್ಧವಾಗಿದೆ ಅಂತ ಕೂಡ ಇಲ್ಲಿ ಪ್ರಬಂಧಕಾರರು ಹೇಳ್ತಾರೆ. ಹಾಸ್ಯದ ಹೊನಲನ್ನೇ ಉಕ್ಕೇಳಿಸುವ ಅವನ ಪಾತ್ರ ಜನಪ್ರಿಯವಾಗಿದೆ. ಹಾಗಾಗಿ ಉತ್ತರ ಕುಮಾರನ ಪ್ರಕರಣ ವಿರಾಟ ಪರ್ವದಲ್ಲಿ ಬಹು ಸ್ವಾರಸ್ಯಕರವಾದ ಪ್ರಕರಣವಾಗಿದೆ ಎಂಬುದು ಪ್ರಬಂಧಕಾರರ ಅನಿಸಿಕೆಯಾಗಿರುತ್ತೆ. ಇನ್ನು ಇಂತಹ ಉತ್ತರ ಕುಮಾರನ ಸಾರಥಿತನದಲ್ಲಿ ಅರ್ಜುನ ಯುದ್ಧ ಮಾಡ್ತಾನೆ. ಕುರುಕ್ಷೇತ್ರದ ಯುದ್ಧದ ನೆಪವನ್ನೇ ತರುವ ಈ ಯುದ್ಧದಲ್ಲಿ ಪಾಂಡವರ ಸಹಾಯದಿಂದ ವಿರಾಟ ರಾಜ ಕೂಡ ಗೆಲ್ತಾನೆ. ಈ ಶುಭ ಸಂದರ್ಭದಲ್ಲಿ ಅಭಿಮನ್ಯು ಮತ್ತೆ ಉತ್ತರೆ ಕೂಡ ವಿವಾಹ ಆಗ್ತಾರೆ. ಎಲ್ಲ ಶುಭದಲ್ಲಿ ಮಂಗಳದಲ್ಲಿ ಕೊನೆಯಾಗ್ತದೆ. ಈ ಕೊನೆಯ ಮಂಗಳವೇ ಬೇರಾವ ಪರ್ವಕ್ಕೂ ವೈಶಿಷ್ಟ್ಯವನ್ನ ವಿರಾಟ ಪರ್ವಕ್ಕೆ ತಂದು ಕೊಟ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ಈ ಕೊನೆಯ ವಿರಾಟ ಪರ್ವ ಆಗುವಂತ ಸಂದರ್ಭದಲ್ಲಿಯೇ ಎಲ್ಲ ಒಳ್ಳೆಯದ ಆಗ್ತದೆ. ಅಂದ್ರೆ ಇಂತಹ ಒಂದು ಉತ್ತರ ಕುಮಾರ ಏನಿದೆ ಅವನ ಸಾರಥಿತನದಲ್ಲಿ ಅರ್ಜುನ ಯುದ್ಧ ಮಾಡುದು, ಕುರುಕ್ಷೇತ್ರದ ನೆಪದಲ್ಲಿ ಇರುವಂತಹ ಈ ಒಂದು ಯುದ್ಧದಲ್ಲಿ ವಿರಾಟ ರಾಜ ಗೆಲ್ಲಿಕ್ಕೆ ಪಾಂಡವರು ಕೂಡ ಸಹಾಯ ಮಾಡ್ತಾರೆ. ಮತ್ತೆ ಈ ಶುಭ ಸಂದರ್ಭದಲ್ಲಿ ಅಭಿಮನ್ಯು ಏನಿದೆ ಅವನು ಉತ್ತರೆಯನ್ನ ಮದುವೆ ಆಗ್ತಾನೆ, ಅರ್ಜುನನ ಮಗ ಅಭಿಮನ್ಯು. ಇಂದು ಎಲ್ಲವೂ ಶುಭದಲ್ಲೇ ನಡೀತದೆ. ಹಾಗಾಗಿ ಇದೊಂದು ಪರ್ವ ಆದ ನಂತರ ಬರುವಂತ ಬೇರೆ ಯಾವುದು ಕೂಡ ಇಷ್ಟು ವೈಶಿಷ್ಟ್ಯವಿರುವುದಿಲ್ಲ ವಿರಾಟ ಪರ್ವದಷ್ಟು ಎನ್ನುವುದನ್ನಲ್ಲಿ ಪ್ರಬಂಧಕಾರರು ಹೇಳ್ತಾರೆ. ಹಾಗೇನೆ ಪ್ರಹ್ಲಾದರಾವ್ ಅವರು ಈ ಪ್ರಬಂಧಕಾರರ ಪ್ರಕಾರ ಪಾಂಡವರ ಭಾಗ್ಯಚಕ್ರದ ಏರಿಳಿತಗಳನ್ನ ಮತ್ತೆ ಅವರ ಬಾಳಿನ ಸೆಲೆಗಳನ್ನ ಗಮನಿಸಿದಾಗ ವಿರಾಟ ಪರ್ವ ತುಂಬಾ ಪ್ರಾಧಾನ್ಯತೆ ಹೊಂದಿದೆ ಅಂತ ಹೇಳ್ತಾರೆ.
ಮತ್ತೆ ಪಾಂಡವರ ಬಾಲ್ಯದ ಬದುಕು ಕೂಡ ಅಪಕರ್ಷ ಸೂಚಕವಾದದ್ದು, ಅಂದ್ರೆ ಪಾಂಚಾಲಿಯ ವಿವಾಹ ಉತ್ಕರ್ಷ ಸೂಚಕವಾದದ್ದು. ಇಂದ್ರಪ್ರಸ್ಥದಲ್ಲಿನ ರಾಜಸೂಯ ಯಾಗ ಅದೇ ಜಾಡಿನಲ್ಲಿ ಅವರನ್ನ ಕೀರ್ತಿಯ ತುತ್ತ ತುದಿಗೆ ಮುಟ್ಟಿಸ್ತದೆ. ಇನ್ನು ಕೀರ್ತಿ ಶಿಖರವನ್ನೇರಿದ ಪಾಂಡವರು ದ್ಯೂತ್ಯ ವ್ಯಸದಿಂದಾಗಿ ಜಾರಿ ಪಾತಾಳಕ್ಕೆ ಇಳಿಯುತ್ತಾರೆ. ಅಂದ್ರೆ ಈ ಒಂದು ದ್ಯೂತ್ಯ ವ್ಯಸನ ಅಂದ್ರೆ ಪಗಡೆ ಆಟ ಎಲ್ಲ ಆಡುವಂತ ಹುಚ್ಚಿರುವುದರ ಕಾರಣ ಅದ್ರಲ್ಲಿ ಸೋತು ಒಂದು ಒಳ್ಳೆ ಹಂತಕ್ಕೆ ಹೋಗಿರ್ತಾರೆ ಅವರು. ಅಂದ್ರೆ ಆ ಪಾಂಚಾಲಿಯ ವಿವಾಹ ಆಗುವುದು ಉತ್ಕರ್ಷವಾಗಿ, ಅಂದ್ರೆ ಅವಳ ಜೊತೆ ಮದ್ವೆ ಆಗ್ತಾರೆ ದ್ರೌಪದಿಯ ಜೊತೆ. ಇಂದ್ರಪ್ರಸ್ಥದಲ್ಲಿ ರಾಜಸೂಯಾಗದಲ್ಲಿ ಅವರಿಗೆ ಒಂದು ಕೀರ್ತಿ ಸಿಗ್ತದೆ ತುಂಬಾ. ಮತ್ತೆ ಕೀರ್ತಿಯ ಶಿಖರವನ್ನೇರುತ್ತಾ ಇರುವಂತಹ ಸಂದರ್ಭದಲ್ಲಿ ದ್ಯೂತ್ಯ ವ್ಯಸನದಿಂದಾಗಿ ಅಂದ್ರೆ ಈ ಒಂದು ಪಗಡೆ ಆಟದಲ್ಲಿ ಸೋತು ಮತ್ತೆ ಪಾತಾಳಕ್ಕೆ ಇಳಿತಾರೆ. ಗೋಹರ್ಣ ಯುದ್ಧದಲ್ಲಿ ಗೆದ್ದು ಮತ್ತೆ ಆ ಕೀರ್ತಿಯನ್ನ ಶಿಖರವನ್ನ ಮತ್ತೆ ಮುಟ್ತಾರೆ. ಉದ್ಯೋಗ ಪರ್ವದ ಸಂಧಾನ ಮುರಿದು ಬಿದ್ದಾಗ ಮತ್ತೆ ಕಷ್ಟಕ್ಕೆ ಸಿಲುಕ್ತಾರೆ. ದುರ್ಯೋಧನಾದಿಗಳ ಅವಸಾನದ ನಂತರ ಮತ್ತೆ ಪೂರ್ವ ಪ್ರತಿಷ್ಠೆಗಳನ್ನ ಗಳಿಸಿಕೊಳ್ತಾರೆ. ಹೀಗೆ ಪಾಂಡವರ ಅಪಕರ್ಷಗಳಂದ್ರೆ ಅವರ ಏರಿಳಿತಗಳ ಒಂದು ವಿಂಪುಲ ಪಂಕ್ತಿಯ ನಡುವೆ ಬಂದ ವಿರಾಟ ಪರ್ವ ಪಾಂಡವರ ಪಾಲಿಗೆ ಶುಭ ತಾತ್ಕಾಲಿಕವು, ಕೆಲ ಕ್ಷಣಿಕವು ತೋರಿದರೂ ವಿಶೇಷವಾಗಿ ಗಮನಿಸಿದ್ರೆ ಅಂದ್ರೆ ಪ್ರಾಶಸ್ತ್ಯ ತಾನೇ ವೇದ್ಯವಾಗುತ್ತದೆ. ಅಂದ್ರೆ ವಿರಾಟ ಪರ್ವದ ಮೊದಲು ಮತ್ತೆ ವಿರಾಟ ಪರ್ವದ ನಂತರ ಅನ್ನುವಂತ ಎರಡು ಅರ್ಥವನ್ನ ನಾವಿಲ್ಲಿ ಮಾಡ್ಕೊಳ್ಬಹುದಾಗಿದೆ. ಇದೊಂದು ವಿಶ್ಲೇಷಣೆ ಆಗಿರುತ್ತೆ ವಿರಾಟ ಪರ್ವದ ಸ್ವಾರಸ್ಯ. ಇಲ್ಲಿ ಯಾವುದೇ ಇದು ಕತೆ, ಯಾವ ಕತೆ ನಡೀತದೆ, ಆ ಒಂದು ವಿರಾಟ ಪರ್ವ ಏನಿದೆ, ವಿರಾಟ ಪರ್ವ ಅಂದ್ರೆ ಒಂದು ಪಾಂಡವರ ಏನ್ ಮಹಾಭಾರತದಲ್ಲಿ ಬರುವಂತ ಒಂದು ಪ್ರಮುಖವಾದ ಘಟ್ಟವಾಗ್ತದೆ. ಅಂದ್ರೆ ವಿರಾಟ ಪರ್ವದ ನಂತರ ಎಲ್ಲ ಒಳ್ಳೇದಾಗ್ತದೆ. ಒಂದು ಕ್ಷಣ ವಿರಾಟ ಪರ್ವ ಅಂದ್ರೆ ವಿರಾಟ ರಾಜಧಾನಿಯಲ್ಲಿ ಗೋಹರಣ ಆಗುವ ಯುದ್ಧದ ನಂತರ ಆಗುವಂತದ್ದು ಅವರಿಗೆಲ್ಲ ಜಯವೇ ಆಗಿರ್ತದೆ ಪಾಂಡವರಿಗೆ ಎನ್ನುವುದು ಇದೊಂದು ವಿಶ್ಲೇಷಣಾತ್ಮಕವಾದ ಒಂದು ಪ್ರಬಂಧ ಆಗಿರುತ್ತೆ ಹೊರತು ಯಾವುದೇ ಕತೆ ಆಗಿರೋದಿಲ್ಲ. ಅಂದ್ರೆ ಪಾಂಡವರದ್ದು ಏನಾಗಿರ್ತದೆ ಮಹಾಭಾರತದಲ್ಲಿ ವನವಾಸ ಅಂದ್ರೆ ಇದು ಅಜ್ಞಾತವಾಸ ಮತ್ತೆ ವನವಾಸಕ್ಕೆ ಬಂದ ನಂತರ ಆಗುವಂತಹ ಒಂದು ಸ್ವಾರಸ್ಯಕರ ಘಟನೆ ಆಗಿರುತ್ತೆ ವಿರಾಟ ಪರ್ವ ಎನ್ನುವಂಥದ್ದು. ಆ ಒಂದು ಪರ್ವ ಅಂದ್ರೆ ಆ ಒಂದು ಘಟ್ಟದ ಕುರಿತಾಗಿ ಒಂದು ಸ್ವಾರಸ್ಯ, ಅದರದ್ದು ವಿಶ್ಲೇಷಣೆ, ಅದರ ಕುರಿತಾಗಿ ಒಂದು ಪ್ರಬಂಧ ಆಗಿರ್ತದೆ. ಈ ಒಂದು ಸಂಪೂರ್ಣ ಕಥೆ ಆಗಿರುತ್ತೆ. ಅಂದ್ರೆ ಈ ಸಂಪೂರ್ಣ ವಿಶ್ಲೇಷಣೆ ಈ ಕಂಪ್ಲೀಟ್ ಕ್ಲಾಸ್ ಆಗಿರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಅಂದ್ರೆ ಪಾಂಡವರಿಗೆ ಮೊದಲು ಒಂದ್ಸಲ ಜಯ ಸಿಕ್ಕಿದೆ ಮತ್ತೆ ಅಪಜಯ, ಮತ್ತೆ ಮೇಲೆ ಹೋಗ್ತಾರೆ ಕೆಳಗೆ ಬರ್ತಾರೆ, ಮೇಲೆ ಕೆಳಗೆ ಹೀಗೆ ಅವರ ಜೀವನದಲ್ಲಿ ಆಗ್ತಾ ಇರ್ತದೆ. ಆದರೆ ವಿರಾಟ ಪರ್ವದ ನಂತರ ಎಲ್ಲ ಅವರಿಗೆ ಒಳ್ಳೇದಾಗ್ತದೆ. ಅದೊಂದು ತಾತ್ಕಾಲಿಕ ಗಳಿಗೆ ಆದ್ರೂ ಕೂಡ ಅದ್ರ ನಂತರ ಆಗುದೆಲ್ಲ ಒಳ್ಳೆಯದೇ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾರೆ. ಒಟ್ಟಿನಲ್ಲಿ ಕ್ಷಾಮ ಡಾಮರಗಳಿಂದ, ಅಕಾಲ ವೃಷ್ಟಿಯಿಂದ, ಅತಿವೃಷ್ಟಿಯಿಂದ, ಅನಾವೃಷ್ಟಿಯಿಂದ ನೊಂದು ಆಹಾರ ಭಾವದಿಂದ ನರಳುತ್ತಿರುವ ನಮ್ಮ ದೇಶಕ್ಕೆ ವಿರಾಟ ಪರ್ವದ ವಾಚನ ಶ್ರವಣದಿಂದ ಸಂಪತ್ತು ಸಮೃದ್ಧಿ ದೊರೆಯಲೆಂದು ಪ್ರಹ್ಲಾದರವರು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ವಿರಾಟ ಪರ್ವದ ಸ್ವಾರಸ್ಯವನ್ನ ಈ ಪ್ರಬಂಧದಲ್ಲಿ ಅರ್ಥಪೂರ್ಣವಾಗಿ ವಿವರಿಸ್ತಾರೆ. ಅಂದ್ರೆ ವಿರಾಟ ಪರ್ವ ಅಂದ್ರೆ ಅದೊಂದು ಘಟ್ಟ, ಅದೊಂದು ಹಂತ ಏನಿದೆ ವಿರಾಟ ಪರ್ವ. ಅಲ್ಲಿ ಕೀಚಕನನ್ನ ವಧೆ ಮಾಡುದು, ಕೀಚಕ ದ್ರೌಪದಿ ಮೇಲೆ ಕಣ್ಣು ಹಾಕುದು, ಅದು ವಧೆ ಆಗುದು, ವಧೆ ಮಾಡಿದ್ದನ್ನ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಪಾಂಡವರಲ್ಲದೆ. ಅದು ಗೊತ್ತಾಗಿ ದುರ್ಯೋಧನ ಅವರ ಮೇಲೆ ಗೋಹರಣ ಮಾಡ್ಲಿಕ್ಕೆ ಬರುವುದು. ಆ ಗೋಹರಣ ಹಂತದಲ್ಲಿ ಇವರು ಅವರನ್ನ ಸೋಲಿಸಿ ಅದ್ರ ನಂತರ ಅವ್ರದ್ದು ಅಜ್ಞಾತವಾಸ ಅದೇ ಕ್ಷಣಕ್ಕೆ ಮುಗಿಯುವುದು, ಅದೆಲ್ಲವೂ ಕೂಡ ವಿರಾಟ ಪರ್ವದ ಆ ಹಂತದಲ್ಲಿ ಬರುವಂತಹ ಒಂದು ಕಥೆ ಆಗಿರುತ್ತೆ. ಆ ಕಥೆ ಕುರಿತಾಗಿ ಒಳಿತು ಕೆಡುಕುಗಳ ಕಂಪ್ಲೀಟ್ ವಿಶ್ಲೇಷಣೆ ಇದೊಂದು ಕ್ಲಾಸ್ ಆಗಿರುತ್ತೆ. ಅಂದ್ರೆ ಇದೊಂದು ಚಾಪ್ಟರ್ ಆಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ವಿರಾಟ ಪರ್ವದ ಪ್ರಬಂಧದಲ್ಲಿ ಭಾರತದಲ್ಲಿ ಬರುವ ವಿರಾಟ ಪರ್ವದ ಪ್ರಮುಖ ಪಾತ್ರಗಳನ್ನು ಅವಲಂಬಿಸಿ ಲೇಖಕರು ಪ್ರಬಂಧವನ್ನ ರಚಿಸ್ತಾರೆ. ಈ ಲೇಖಕರು ಹಾಗೆಯೇ 12 ವರ್ಷಗಳ ವನವಾಸ ಮುಗಿದ ಮೇಲೆ ಅಜ್ಞಾತವಾಸ ಮಾಡಬೇಕಾದ ಪಾಂಡವರು ಮಾರುವೇಷದಲ್ಲಿರುವುದನ್ನು ಸೂಚಿಸುವ ಪ್ರಬಂಧಕಾರರು ಮೂಲ ಹೆಸರುಗಳಿಂದಲೇ ಅವರ ಪರಿಚಯಿಸ್ತಾರೆ. ಧರ್ಮರಾಮಯ್ಯ ಕಂಕಪಟ್ಟನೆಂಬ ರೀತಿಯಲ್ಲಿ ಇದ್ರೆ, ಭೀಮ ವಲಲ ಎನ್ನುವ ಬಾಣಸಿಗನಾಗಿ ಹೋಗ್ತಾನೆ, ಅರ್ಜುನ ಬ್ರಹ್ಮಣಳೆ ಆಗ್ತಾನೆ, ನಕುಲ ಏನಾಗಿರ್ತಾನೆ ಅಲ್ಲಿ ಇದು ಎಂತ ಕುದುರೆಯನ್ನ ಮೇಲ್ವಿಚಾರಕನಾಗಿರ್ತಾನೆ. ಹಾಗೇನೆ ಸಹದೇವ ಏನಾಗಿರ್ತಾನೆ, ಗೋಪಾಲಕನಾಗಿರ್ತಾನೆ, ರಾಜ್ಯದ ಆಸ್ಥಾನದಲ್ಲಿ ಗೋಪಾಲಕನಾಗಿರ್ತಾನೆ. ಹೀಗೆ ಸುದೇಶ್ನೆಯ ಸೇವಕಿಯಾಗಿ ಸೈರಂಧ್ರಿಯಾಗಿ ದ್ರೌಪದಿ ಇರ್ತಾಳೆ. ಸೊ ಇವರೆಲ್ಲರೂ ಕೂಡ ವೇಷ ಮಾಡಿಸ್ಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿಯನ್ನ ಕೂಡ ಡಿಟೇಲ್ ಆಗಿ ಇಲ್ಲಿ ಕಥೆಯಲ್ಲಿ ಪ್ರಬಂಧದಲ್ಲಿ ನಮ್ಮ ಕವಿಗಳೇನಿದ್ದಾರೆ ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಹಾಗೆ ಸುದೇಶ್ನೆಯ ತಮ್ಮ ಕೀಚಕ, ವಿರಾಟನ ಮಗ ಉತ್ತರ ಕುಮಾರ ಮುಂತಾದ ಪಾತ್ರಗಳನ್ನ ಅವರು ಆಡಿದ ಮಾತುಗಳನ್ನ ಬಳಸಿ ಪ್ರಬಂಧ ರೂಪಿಸಿ ಪಾಂಡವರಲ್ಲಿ ಪ್ರಮುಖರಾಗಿ ದ್ರೌಪದಿಯ ಜೊತೆ ಕಾಣಿಸಿಕೊಳ್ಳುವುದು ಭೀಮ ಮಾತ್ರ. ಯಾಕಂದ್ರೆ ದ್ರೌಪದಿ ಹೋಗಿ ಭೀಮನ ಹತ್ರ ಹೇಳುದು, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ, ಈ ಅವಮಾನ ನಂಗೆ ತಾಳ್ಲಿಕ್ಕೆ ಆಗುದಿಲ್ಲ. ಒಂದ್ಸಲ ಮಾನನ ಹೋಗಿ ಬಲಾತ್ಕಾರ ಮಾಡ್ಲಿಕ್ಕೆ ತುಂಬಿದ ಸಭೆಯಲ್ಲಿ ಮಾಡಿದ್ರು, ಈಗ ಇಲ್ಲಿ ಕೂಡ ತುಂಬಿದ ಸಭೆಯಲ್ಲಿ ಕೀಚಕ ಮೈ ಮೇಲೆ ಕೈ ಹಾಕಿ ಬಲಾತ್ಕಾರ ಮಾಡ್ಲಿಕ್ಕೆ ಬಂದಾಗ ನನ್ನನ್ನ ಕಾಪಾಡುದಿಲ್ವಾ ಅಂತ ಅವಳು ಬೆದರಿಕೆ ಆತ್ಮಹತ್ಯೆ ಬೆದರಿಕೆ ಹಾಕಿದಾಗ ಭೀಮ ತುಂಬಾ
ಉದ್ರೇಕಗೊಂಡು ಕೋಪಗೊಂಡು ಹತ ಮಾಡ್ತಾನೆ ಕೀಚಕನನ್ನ ಎನ್ನುವಂಥದ್ದನ್ನೆಲ್ಲ ಡಿಟೇಲ್ ಆಗಿ ಇಲ್ಲಿ ಕವಿ ಹೇಳುವುದನ್ನ ನಾವು ನೋಡ್ಬೋದಾಗಿದೆ. ಹಾಗೇನೆ ಕಂಕಪಟ್ಟನೆಂಬ ಹೆಸರಿಂದ ಕಾಣಿಸಿಕೊಳ್ಳುವ ಧರ್ಮರಾಯ ಮೂಕ ಪ್ರೇಕ್ಷಕನಾಗಿ ಕಾಣಿಸಿಕೊಂಡ್ರೆ ನಕುಲ ಸಹದೇವ ಪಾತ್ರಗಳು ಕೂಡ ಮಾತಾಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ವಿರಾಟ ಪರ್ವದಲ್ಲಿ ನಡೆಯುವ ಎಲ್ಲ ಘಟನೆಗಳಿಗೆ ಕಾರಣವಾಗುವ ಪಾತ್ರ ದ್ರೌಪದಿಯದು. ಕಾಮತುರನಾದ ಕೀಚಕ ತನ್ನ ಆಸೆಯನ್ನು ತೀರಿಸಿಕೊಳ್ಳುವ ಮಾರ್ಗದಲ್ಲಿ ಅಂಧನಾಗಿ ವರ್ತಿಸಿ ಭೀಮನಿಂದ ಹತನಾಗ್ತಾನೆ. ಶೌರ್ಯವಂತನಾಗಿ ದುರ್ಯೋಧನನಿಗೆ ಸಿಂಹ ಸ್ವಪ್ನನಾಗಿದ್ದ ಕೀಚಕ ಹೆಣ್ಣಿನ ಆಸೆಯಿಂದ ಕಗ್ಗೊಲೆಯಾಗಿದ್ದು ಮಾತ್ರ ದುರಂತ ಎನ್ನುವುದನ್ನ ಇಲ್ಲಿ ಕವಿ ಹೇಳ್ತಾರೆ. ಹಾಗೇನೆ ದುಷ್ಟ ಪ್ರವೃತ್ತಿಯ ವೀರರಿಗೆ ಸಾವು ಯಾವಾಗ್ಲೂ ಬೇಗ ಆವರಿಸುವುದು ಎಂದು ಇದರಿಂದ ಅರ್ಥ ಆಗುತ್ತೆ. ಇನ್ನು ದ್ರೌಪದಿಯಂತೂ ಕಷ್ಟಗಳ ಸರಮಾಲೆಯಲ್ಲೇ ಬದುಕಿದವಳು. ಮಹಾರಾಣಿಯಾದ್ರೂ ಕೂಡ ಸೇವಕಿಯಾಗಿ ದುಡಿದು ಅವಮಾನಿತಳಾಗ್ತಾಳೆ. ಭೀಮನೊಂದಿಗೆ ಆಕೆ ತೋಡಿಕೊಳ್ಳುವ ದುಃಖದ ವೇದನೆ ಎಂತಹವರಿಗೂ ಕನಿಕರ ಹುಟ್ಟಿಸ್ತದೆ. ಅಂದ್ರೆ ಆ ಸಂದರ್ಭದಲ್ಲಿ ಕೀಚಕ ಮೈ ಮೇಲೆ ಕೈ ಹಾಕ್ತಾನಲ್ವ, ಅಂತ ಸಂದರ್ಭದಲ್ಲಿ ಬಂದು ಹತ್ತು ದುಃಖನ ತೋಡಿಕೊಳ್ತಾನೆ ಭೀಮನೊಂದಿಗೆ ಅವಳು ತನ್ನ ನೋವನ್ನ. ಆದ್ರೆ ಆಕೆದು ಛಲಬಿಡದ ವ್ಯಕ್ತಿತ್ವ. ತಾನು ಅಂದುಕೊಂಡಿದ್ದಾನೆ ಹೇಗಾದ್ರೂ ಸರಿ ಮಾಡಿಯೇ ತಿರುವವಳು ಈ ದ್ರೌಪದಿ ಆಗಿರ್ತಾಳೆ. ಹಾಗಾಗಿ ಭೀಮ ಆಕೆಯ ಕಣ್ಣೀರಿಗೆ, ರೋಷಕ್ಕೆ, ಮನಪೂರ್ವಕ ಪ್ರೀತಿಗೆ ಯಾವಾಗ್ಲೂ ಮನಸೋಲ್ತಾ ಇದ್ದ. ಅದರ ಫಲವೇ ಕೀಚಕ ಮತ್ತೆ ದುರ್ಯೋಧನರ ಸಂಹಾರ ಮಾಡಿರುವುದು. ಅವಳಿಂದಾಗಿನೇ ಈ ಏನು ದ್ರೌಪದಿಯ ಮೇಲಿನ ಅತಿಯಾದ ಪ್ರೀತಿಯಿಂದಾನೇ ಭೀಮನೇ ದುರ್ಯೋಧನನ ಮತ್ತೆ ಕೀಚಕನನ್ನ ಕೊಲ್ತಾನೆ ಮಹಾಭಾರತದಲ್ಲಿ ಅನ್ನುವಂಥದ್ದು ಎಲ್ರಿಗೆ ಕೂಡ ಗೊತ್ತಿರುವಂತ ವಿಷಯ ಆಗಿರ್ತದೆ. ಇನ್ನು ಭೀಮ ವಿರಾಟ ಪರ್ವದಲ್ಲಿ ವಲಲ ಎಂಬ ಹೆಸರಿನ ಅಡುಗೆ ಭಟ್ಟನಾದ್ರೂ ಕೀಚಕನ ಸಂಹಾರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ. ದ್ರೌಪದಿಯ ಕಷ್ಟ ಕಾಲದಲ್ಲಿ ನೆರವಾಗುತ್ತಿದ್ದವನು ಕೂಡ ಭೀಮನೇ ಆಗಿರ್ತಾನೆ. ಯಾವ ವೇಷದಲ್ಲಿದ್ರು ದ್ರೌಪದಿಯ ಕಷ್ಟ ನಿವಾರಣೆಯಾಗುತ್ತಿದ್ದುದು ಭೀಮನಿಂದಲೇ ಎಂಬುದು ಧರ್ಮರಾಯನಿಗೂ ಕೂಡ ಗೊತ್ತಿತ್ತು. ಆದ್ರೂ ಧರ್ಮರಾಯ ಮೌನ ವಹಿಸ್ತಾ ಇದ್ದ. ಇನ್ನು ಗೋಹರಣ ಸಂದರ್ಭದಲ್ಲಿ ಅರ್ಜುನನ ಜೊತೆಗೂಡಿ ಕೌರವರ ಜೊತೆ ಯುದ್ಧ ಮಾಡಿ ವಿರಾಟ್ ರಾಜನಿಗೆ ಜಯವನ್ನ ತಂದು ಕೊಡುವಲ್ಲೂ ಕೂಡ ಭೀಮನ ಪಾತ್ರ ಜಾಸ್ತಿ ಇತ್ತು. ಅಂದ್ರೆ ಗೋಹರಣ ಸಂದರ್ಭದಲ್ಲಿ ಯುದ್ಧ ಏನಾಗುತ್ತೆ ಅಂತ ಸಂದರ್ಭದಲ್ಲಿ ಕೂಡ ಅರ್ಜುನನ ಜೊತೆ ಸೇರಿ ಕೌರವರ ಜೊತೆ ಯುದ್ಧ ಮಾಡಿ ವಿರಾಟ ರಾಜನಿಗೆ ಜಯ ತಂದು ಕೊಟ್ರಲ್ವಾ, ಅದು ಕೂಡ ಅಲ್ಲಿ ಕೂಡ ಬಹುಪಾಲಿದ್ದದ್ದು ಭೀಮನದ್ದೇ. ಇನ್ನು ಬೃಹನ್ನಳೆ ವೇಷಧಾರಿಯಾದ ಅರ್ಜುನ ಪ್ರಬಂಧದ ಜೊತೆಗೆ ಕಾಣಿಸಿಕೊಂಡ್ರು. ಅಂದ್ರೆ ಇಲ್ಲಿ ಪ್ರಬಂಧದಲ್ಲಿ ಅವನ ಬಗ್ಗೆ ಬರೆದ್ರು ಸ್ವಲ್ಪ ಉತ್ತರ ಕುಮಾರನಿಗೆ ಧೈರ್ಯ ತುಂಬಿ ಆತನನ್ನ ಸಾರಥ್ಯನಾಗಿ ಮಾಡಿ ತಾನೇ ಯುದ್ಧಕ್ಕೆ ನಿಲ್ಲುವುದನ್ನ ಪ್ರಬಂಧಕಾರರು ವಿವರಿಸ್ತಾ, ಯುದ್ಧದಲ್ಲಿ ಹಿಮ್ಮೆಟ್ಟಿದ್ರೆ ಪಾಪ ಬರುತ್ತದೆ, ನಸು ನೀಗಿದ್ರೆ ವೀರಸ್ವರ್ಗ ಎಂದು ಯುದ್ಧದ ಮಹತ್ವವನ್ನು ಸಾರ್ತಾನೆ. ಇನ್ನು ಕಾರಣ ದುರ್ಯೋಧನಾದಿಗಳನ್ನ ಗೆದ್ದು ವಿರಾಟ ರಾಜನಿಗೆ ಕೀರ್ತಿ ತಂದು ಕೊಡುತ್ತಾನೆ ಅಂತ ಇಲ್ಲಿ ನೋಡ್ಬಹುದು. ಹಾಗೇನೆ ಉತ್ತರ ಕುಮಾರನ ಪಾತ್ರವಂತೂ ವಿರಾಟ ಪರ್ವಕ್ಕೆ ಹಾಸ್ಯ ರಸದ ಹೊನಲನ್ನೇ ಕೊಡುತ್ತದೆ. ಅಂದ್ರೆ ವಿರಾಟ ಪರ್ವದಲ್ಲಿ ಈ ವಿರಾಟನ ಮಗ ಉತ್ತರ ಕುಮಾರ ಏನಿದ್ದಾನೆ, ಅವನು ಯಾವಾಗ್ಲೂ ಹೆಣ್ಮಕ್ಳ ಹತ್ರ ಮಧ್ಯೆ ಒಂದ್ರಿಂದ ಕೈಲಾಗದವರ ಜೊತೆ ಹೋಗಿ ಕೊಚ್ಕೊಳ್ಳುವುದೇ ಇವನ ಉತ್ತರ ಕುಮಾರ ಒಂದು ಕೆಲಸ ಆಗಿರ್ತದೆ. ಹಾಗಾಗಿ ಅವನದೊಂದು ಹಾಸ್ಯಾಸ್ಪದ ಶೈಲಿ ಏನಿದೆ ಆ ಒಂದು ಕಥೆಯಲ್ಲಿ ತುಂಬಾ ಹಾಸ್ಯವನ್ನು ನೀಡ್ತದೆ ಎನ್ನುವುದನ್ನ ಇಲ್ಲಿ ಕವಿ ಹೇಳ್ತಾರೆ. ಹಾಗೇನೆ ಸ್ತ್ರೀಯರ ಎದುರು ಜಂಬ ಕೊಚ್ಚಿಕೊಳ್ಳುವ ಪುರುಷರೆಲ್ಲರಿಗೂ ಕೂಡ ಈತೊಬ್ಬ ಮಾದರಿಯಾಗಿದ್ದಾನೆ. ಈಗಲೂ ಹೇಳ್ತಾರಲ್ಲ ಉತ್ತರ ಕುಮಾರನ ಪೌರುಷ ವಲಯ ಮುಂದೆ ಅನ್ನುವ ಹಾಗೇನೆ ಈಗಲೂ ಕೂಡ ಅವನ ಹೆಸರನ್ನ ಹೇಳ್ತಾರೆ. ಇನ್ನು ಉಳಿದಂತೆ ದುರ್ಯೋಧನ, ಕರ್ಣ, ದ್ರೋಣ ಮುಂತಾದ ಕೌರವರ ಪಾಳಯದ ಹೆಸರುಗಳು ಕೇಳಿ ಬಂದ್ರು ಪ್ರಬಂಧಕಾರರು ಅವುಗಳ ಬಗ್ಗೆ ಹೆಚ್ಚಾಗಿ ಏನು ಸುಳಿವನ್ನ ನೀಡುವುದಿಲ್ಲ. ಇಲ್ಲಿ ವಿರಾಟ ರಾಜ ಸುದೇಶ್ನೆಯರು ಕೂಡ ಅಷ್ಟೇ ಪ್ರಮುಖ ಪಾತ್ರಗಳನ್ನ ಮಾತ್ರ ಗಮನದಲ್ಲಿಟ್ಟುಕೊಂಡು ಪ್ರಬಂಧಕಾರರು ಸಂಭಾಷಣೆಯುಕ್ತವಾದ ರೀತಿಯಲ್ಲಿ ಕಥೆಯನ್ನ ನೀಡಿರ್ತಾರೆ ಎನ್ನುವುದನ್ನ ಇಲ್ಲಿ ನೋಡಬಹುದಾಗಿದೆ. ಇದೊಂದು ಯಾವ ತರ ಓವರ್ ಆಲ್ ಇದ್ರದ್ದೊಂದು ಜಸ್ಟ್ ಸಾರಾಂಶ ಹೇಳುದಾದ್ರೆ, ಮಹಾಭಾರತ 1,00,000ಕ್ಕೂ ಮೀರಿದ ಶ್ಲೋಕಗಳನ್ನು ಒಳಗೊಂಡ ಒಂದು ದೊಡ್ಡ ಗ್ರಂಥ ಆಗಿರ್ತದೆ. ಅದರ ಕಥೆ 18 ಪರ್ವಗಳಲ್ಲಿ ಬಂದಿದೆ. 18 ಪರ್ವ ಇದೆ ಮಹಾಭಾರತದಲ್ಲಿ. ಅಲ್ಲಿ ಬರುವಂತಹ ಒಂದು ಅತ್ಯಂತ ಪ್ರಮುಖ ಘಟ್ಟವೇ ವಿರಾಟ ಪರ್ವ ಎನ್ನುವಂಥದ್ದು. ಜನಜನಿತವಾದ ಮಹಾಭಾರತದ ಕಥೆ ಪಾಂಡವರು ಮತ್ತೆ ಪೌರವರ ವೈಮನಸ್ಯಕ್ಕೆ ಸಂಬಂಧಿಸಿದ್ದು ಎಲ್ಲರಿಗೆ ಗೊತ್ತಿರುವಂತಹದ್ದು. ಇನ್ನು ವಿರಾಟ ಪರ್ವದ ಸ್ವಾರಸ್ಯ, ವಿರಾಟ ಪರ್ವ ಎನ್ನುವಂತ ಪ್ರಮುಖ ಘಟ್ಟಕ್ಕೆ ಸೇರಿದ್ದು 18 ಪರ್ವ ಇದೆ ಅಲ್ವಾ, ಅದರಲ್ಲಿ ಬರುವಂತ ದೊಡ್ಡ ಇಂಪಾರ್ಟೆಂಟ್ ಪರ್ವ ಇದಾಗಿರುತ್ತೆ ವಿರಾಟ ಪರ್ವ ಎನ್ನುವಂಥದ್ದು. ಇನ್ನು ವನವಾಸವನ್ನ ಪೂರೈಸಿ 1 ವರ್ಷದ ಅಜ್ಞಾತವಾಸವನ್ನ ವಿರಾಟನ ರಾಜ್ಯದಲ್ಲಿ ಕಳೆಯಲು ತೀರ್ಮಾನಿಸಿದ ಪಾಂಡವರು ವೇಷ ಮರೆಸ್ಕೊಳ್ತಾರೆ. ವಿರಾಟನ ಭಾವ ಮೈದುನ ಕೀಚಕ ಏನಿದ್ದಾನೆ ಈ ಸಂದರ್ಭದಲ್ಲಿ ದ್ರೌಪದಿ ಮೇಲೆ ಆಸೆ ಪಟ್ಟ ಆಕೆಯನ್ನ ಪೀಡಿಸಿ ಹಿಂಸೆ ಕೊಡ್ತಾನೆ. ಇದರಿಂದ ಕೆರಳಿದ ಭೀಮ ಕೀಚಕನನ್ನ ಹತ ಮಾಡ್ತಾನೆ. ಇದನ್ನರಿತ ಕೌರವರು ಪಾಂಡವರ ಸೆಲೆಯನ್ನ ಕಂಡು ಹಿಡಿಯಲು ವಿರಾಟನ ಗೋಹರಣಕ್ಕೆ ಕೈ ಹಾಕ್ತಾರೆ. ಅಂದ್ರೆ ವಿರಾಟ ಈ ರಾಜನ ಗೋಹರಣಕ್ಕೆ ಬಂದು ಅಲ್ಲಿ ಗೋಗಳನ್ನೆಲ್ಲ ಹತ್ಯೆ ಮಾಡಿ ಅಥವಾ ಯುದ್ಧಕ್ಕೆ ಬರ್ತಾರೆ. ವಿರಾಟ ರಾಜನ ಅರಮನೆಗೆ ಬರ್ತಾನೆ ದುರ್ಯೋಧನ ಡೌಟ್ ಬಂದು. ಆಗ ಆ ಯುದ್ಧದಲ್ಲಿ ವಿರಾಟ ರಾಜನಿಗೆ ಹೆಲ್ಪ್ ಮಾಡುವುದು ಯಾರು? ಭೀಮನೇ ಅತಿಯಾಗಿ. ಧರ್ಮರಾಯ ಅರ್ಜುನರೆಲ್ಲರ ಸಹಾಯದಿಂದ ವಿರಾಟ ರಾಜನು ಈ ಯುದ್ಧದಲ್ಲಿ ಗೆಲ್ತಾನೆ. ಅದಕ್ಕೆ ಕಾರಣ ಭೀಮನು ಕೂಡ ಜಾಸ್ತಿ ಆಗಿರ್ತಾನೆ ಈ ಯುದ್ಧದಲ್ಲಿ. ಹಾಗೇನೆ ಅರ್ಜುನ ಭೀಮ ಕೌರವರ ಸೈನ್ಯದೊಂದಿಗೆ ಸೆಣಸಿ ವಿರಾಟ ರಾಜನಿಗೆ ಈ ಒಂದು ಗೋಹರಣದ ಯುದ್ಧದಲ್ಲಿ ವಿಜಯ ತಂದುಕೊಡ್ತಾರೆ. ಅರ್ಜುನರು, ಧರ್ಮರಾಯರು ಹಾಗೆ ಭೀಮ ಎಲ್ಲರೂ ಸೇರ್ಕೊಂಡು.
ಅಷ್ಟು ವೇಳೆಗೆ ಅಜ್ಞಾತವಾಸದ ಸಮಯ ಕೂಡ ಮುಗ್ದು ಹೋಗಿರುತ್ತೆ, ಎಲ್ಲವೂ ಮಂಗಳಕರವಾಗಿ ಅದೇ ಸಂದರ್ಭದಲ್ಲಿ ಮುಗಿಯುತ್ತೆ. ಹಾಗಾಗಿ ವಿರಾಟ ಪರ್ವ ಎನ್ನುವಂಥದ್ದು ತುಂಬಾ ವಿಶಿಷ್ಟವಾಗಿರ್ತದೆ. ಯಾಕಂದ್ರೆ ಅಂತಹ ಒಂದು ಗೋಹರ್ಣ ಯುದ್ಧದಲ್ಲಿ ವಿರಾಟ ರಾಜನ ಅರಮನೆಯಲ್ಲಿ ದುರ್ಯೋಧನ ಬರ್ತಾನಲ್ವ ಸೈನ್ಯದ ಜೊತೆಗೂಡಿ, ಅಂತಹ ಯುದ್ಧದಲ್ಲಿ ಅವರದ್ದು ಆ ಸಂದರ್ಭದಲ್ಲಿಯೇ ಮಂಗಳಕರವಾಗಿ ಅದೇ ಸಂದರ್ಭದಲ್ಲಿ ಅವರ ಅಜ್ಞಾತವಾಸ ಕೂಡ ಮುಗಿಯುತ್ತೆ ಪಾಂಡವರದ್ದು. ಇದೇ ಸಂದರ್ಭದಲ್ಲಿ ಅಭಿಮನ್ಯು ಮತ್ತೆ ಉತ್ತರೆಯ ವಿವಾಹ ಕೂಡ ನಡೆವೇರುತ್ತೆ. ಈ ಪರ್ವವನ್ನ ಓದಿದವರಿಗೆ ಮತ್ತೆ ಕೇಳುಗರಿಗೆ ಶುಭ ದೊರೆಯುತ್ತದೆ ಅನ್ನೋದು ಕೂಡ ಸಾರಾಂಶ ಆಗಿರ್ತದೆ. ಅಂದ್ರೆ ಇದೆಲ್ಲ ಬರಿಬೇಕಾಗಿಲ್ಲ ನೀವು ಎಕ್ಸಾಮ್ ಅಲ್ಲಿ. ವಿರಾಟ ಪರ್ವದ ಸ್ವಾರಸ್ಯ ಅಂತ ಕೊಟ್ಟಾಗ ನೀವು ವಿರಾಟ ಪರ್ವ ಯಾಕೆ ವಿರಾಟ ಪರ್ವ ಸ್ವಾರಸ್ಯ ಇಂಪಾರ್ಟೆಂಟ್ ಆಗಿರುವುದು, ಅಥವಾ ವಿರಾಟ ಪರ್ವ ಅಂದ್ರೆ ಏನು, ಆ ಘಟ್ಟದಲ್ಲಿ ಏನಾಗುತ್ತೆ ಅನ್ನೋದು ಈ ಕಂಪ್ಲೀಟ್ ಒಂದು ಕ್ಲಾಸ್ ಆಗಿರುತ್ತೆ, ಅಥವಾ ಈ ಕಂಪ್ಲೀಟ್ ಚಾಪ್ಟರ್ ಆಗಿರುತ್ತೆ. ವಿರಾಟ ಪರ್ವದಲ್ಲಿ ಏನಾಗುತ್ತೆ ಅಂದ್ರೆ ನೀವು ಈಗ ನೀವು ಸ್ವಲ್ಪ ಹಿನ್ನೆಲೆಯನ್ನ ಬರಿಬೇಕು. ಅಂದ್ರೆ ಅಜ್ಞಾತವಾಸ ವನವಾಸ ಎಲ್ಲ ಗೊತ್ತಿರುವಂತದ್ದೇ, ಪಾಂಡವರಿಗೆ ಸಿಗುವಂತದ್ದು. ಅಲ್ಲಿ ಒಂದು ಪಗಡೆ ಆಟದಲ್ಲಿ ಸೋತ್ಕೊಂಡು ಬರ್ತಾರೆ, ಸೋತು ಬಂದ ನಂತರ ಅವರಿಗೆ ಇರ್ತದೆ ಎಷ್ಟು ಸ್ವಲ್ಪ ವರ್ಷ ವನವಾಸ ಮತ್ತೆ 1 ವರ್ಷ ಅಜ್ಞಾತವಾಸ ಇರ್ತದೆ. ಅಂದ್ರೆ ವನವಾಸ ಮುಗಿಸ್ಕೊಂಡು ಬಂದ ನಂತರ ಅವರಿಗೆ ಅಜ್ಞಾತವಾಸ ಮಾಡುವುದು ಎಲ್ಲಿ ಅಂತ ಅವರು ಯೋಚನೆ ಮಾಡುವಾಗ ಕೌರವರ ಕಣ್ಣಿಗೆ ಬೀಳಬಾರದು ಅಜ್ಞಾತವಾಸದಲ್ಲಿ. ಹಾಗಾಗಿ ಅವರು ಅರ್ಜುನ ಸಲಹೆ ನೀಡ್ತಾನೆ, ನಾವು ವಿರಾಟನ ರಾಜನ ಆಸ್ಥಾನದಲ್ಲಿ ಹೋಗಿರುವ ಅಂತ. ಯಾಕಂದ್ರೆ ವಿರಾಟ ರಾಜನ ಆಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ದುರ್ಯೋಧನ ಬರುವುದಿಲ್ಲ. ಯಾಕಂದ್ರೆ ಕೀಚಕ ಮತ್ತೆ ಅವರ ಸಹೋದರರ ಮೇಲೆ ಭಯ ಇರ್ತದೆ ದುರ್ಯೋಧನನಿಗೆ. ಹಾಗೇನೆ ಅವರ ಅರಮನೆ ಕಡೆ ತಲೆ ಹಾಕಿ ಕೂಡ ದುರ್ಯೋಧನ ಮಲಗುವುದಿಲ್ಲ ಎನ್ನುವುದನ್ನು ಅರಿತ ಅರ್ಜುನ ಧರ್ಮರಾಜನಿಗೆ ಸಲಹೆ ನೀಡ್ತಾನೆ, ನಾವು ಹೋಗಿ ಅಲ್ಲಿ ಇರುವ ಅಂತ. ಹಾಗೆ ಅದಕ್ಕೆ ವಿರಾಟನ ಒಪ್ಪಿಗೆ ಕೂಡ ಸಿಗ್ತದೆ. ವಿರಾಟನ ಒಪ್ಪಿಗೆ ಸಿಕ್ಕಿದ ನಂತರ ಎಲ್ಲರೂ ಕೂಡ ವೇಷ ಮರೆಸ್ಕೊಂಡು ವಿರಾಟ ರಾಜನ ಅರಮನೆಯಲ್ಲಿ ಇರ್ತಾರೆ. ಆಮೇಲೆ ಎಲ್ಲ 5 ಪಾಂಡವರು ಏನಿರ್ತಾರೆ, ಹಾಗೆ ದ್ರೌಪದಿ ಅವರೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ವೇಷ ಮರೆಸ್ಕೊಂಡು ಬರ್ತಾರೆ. ಈಗಾಗಲೇ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾರ್ಯಾರು ಏನಂತ, ಬೇಕಾದ್ರೆ ಇನ್ನೊಮ್ಮೆ ಹೇಳ್ತೀನಿ. ಧರ್ಮರಾಯ ಕಂಕಭಟ್ಟ ಎನ್ನುವಂತಹ ಒಂದು ಜೋಯಿಸನಾಗಿ ಬರ್ತಾನೆ, ಭಟ್ಟನಾಗಿ ಬಂದ್ರೆ. ಭೀಮ ವಲಲ ಎಂಬ ರೀತಿಯಲ್ಲಿ ವಲಲ ಎನ್ನುವಂತ ಹೆಸರಿನಲ್ಲಿ ಅಡಿಗೆ ಭಟ್ಟನಾಗಿ ಬರ್ತಾನೆ. ಹಾಗೇನೆ ಅರ್ಜುನ ಬೃಹನ್ನಳೆಯಾಗಿ ಬರ್ತಾನೆ. ಹೇಗಿದ್ರು ಅವನಿಗೆ ಊರ್ವಶಿ ಶಾಪ ಕೊಟ್ಟಿದ್ದಾಳೆ ಬೃಹನ್ನಳೆ ಆಗಿರ್ಬೇಕಂತ. ಆ ಒಂದು ಸಂದರ್ಭನ ಉಪಯೋಗಿಸ್ಕೊಂಡು ಇಲ್ಲಿ ಅವನು ಬೃಹನ್ನಳೆಯಾಗಿ ರಾಜಕುಮಾರಿಯರಿಗೆಲ್ಲ ನೃತ್ಯ ಹೇಳ್ಕೊಡ್ತಾನೆ. ಹಾಗೇನೆ ನಕುಲ ಎನ್ನುವಂತಹವನು ಕುದುರೆಯ ಮೇಲ್ವಿಚಾರಣೆ ಮಾಡ್ತಾನೆ ಅರಮನೆಯದು. ಇನ್ನು ಸಹದೇವ ಎನ್ನುವಂತ ಗೋಪಾಲಕನಾಗಿರ್ತಾನೆ. ಹೀಗೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾರೆ. ಇನ್ನು ವಿರಾಟನ ಹೆಂಡತಿ ಸುದೇಶ್ನ ಏನಿದ್ದಾಳೆ, ಅವಳಿಗೆ ಸಹಾಯಕಿಯಾಗಿ ಸೇವಕಿಯಾಗಿ ದ್ರೌಪದಿ ಹೋಗ್ತಾಳೆ. ಹೀಗೆ ಇವರೆಲ್ಲರೂ ವೇಷ ಮರೆಸ್ಕೊಂಡು ಹೋದಾಗ ಅಲ್ಲಿ ಕೀಚಕ ಏನ್ ಮಾಡ್ತಾನೆ ಅಂದ್ರೆ ಇವರದ್ದು ಏನ್ ಅಜ್ಞಾತವಾಸ ಮುಗಿಬೇಕು ಅನ್ನುವಂತ ಸಂದರ್ಭದಲ್ಲಿ ಕೀಚಕ ದ್ರೌಪದಿ ಮೇಲೆ ಕಣ್ಣು ಹಾಕುದು. ಅವನು ಹಾಗೆ ಮಾಡಿದ್ದಕ್ಕಾಗಿ ಅವನಲ್ಲಿ ವಧೆ ಆಗ್ತದೆ. ಆದ್ರೆ ಕೀಚಕನನ್ನ ವಧೆ ಮಾಡ್ಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಪಾಂಡವರಲ್ಲದೆ. ಈ ವಿಷಯ ದುರ್ಯೋಧನನಿಗೆ ಗೊತ್ತಾಯ್ತು. ಹಾಗಾಗಿ ದುರ್ಯೋಧನ ಏನ್ ಮಾಡ್ತಾನೆ, ಇದು ಕೆಲಸ ಪಾಂಡವರದೇ ಆಗಿರ್ಬೇಕು, ಅಲ್ಲಿ ಪಾಂಡವರೇ ಇರ್ತಾರೆ ಎನ್ನುವಂತ ಒಂದು ಡೌಟ್ ಬಂದು ಅನುಮಾನಗೊಂಡು ಅವನು ಗೋಹರಣ ಮಾಡ್ಲಿಕ್ಕೆ ವಿರಾಟನ ಆಸ್ಥಾನದ ಅರಮನೆಗೆ ನುಗ್ತಾನೆ. ಆಗ ವಿರಾಟ ರಾಜನಿಗೆ ಯುದ್ಧದಲ್ಲಿ ಇವರೆಲ್ಲರೂ ಕೂಡ ಸಹಾಯ ಮಾಡ್ತಾರೆ. ಯಾರು ಅರ್ಜುನ, ಅರ್ಜುನ ಮತ್ತೆ ಧರ್ಮರಾಯರು. ಹಾಗೆ ಭೀಮ ತುಂಬಾ ಮಹತ್ವದ ಪಾತ್ರವನ್ನು ವಹಿಸ್ತಾನೆ ಈ ಯುದ್ಧದಲ್ಲಿ ಜಯಶಾಲಿ ಆಗುವಲ್ಲಿ. ಹಾಗೆ ಈ ಒಂದು ಯುದ್ಧ ಮುಗಿಯುವಂತ ಸಂದರ್ಭದಲ್ಲಿಯೇ ದುರ್ಯೋಧನ ಸೋಲ್ತಾನೆ. ಹಾಗೆ ಅದೇ ಸಂದರ್ಭದಲ್ಲಿ ಈ ಒಂದು ಪಾಂಡವರ ಅಜ್ಞಾತವಾಸ ಕೂಡ ಮುಗಿಯುವುದು ಈ ಒಂದು ವಿರಾಟ ಪರ್ವದ ತುಂಬಾ ವಿಶಿಷ್ಟವಾಗಿರ್ತದೆ. ಅಂದ್ರೆ ಮಂಗಳಕರವಾಗಿ ಅಲ್ಲಿ ಅಜ್ಞಾತವಾಸ ಮುಗಿತದೆ. ಹಾಗೆ ಯುದ್ಧದಲ್ಲಿ ಕೂಡ ವಿರಾಟ ರಾಜ ಗೆಲ್ತಾನೆ. ಅದೇ ಸಂದರ್ಭದಲ್ಲಿ ಇವನ ಮದ್ವೆ ಆಗಿರ್ತದೆ, ಯಾರ್ದು ಉತ್ತರೆಯ ಜೊತೆ ಅಭಿಮನ್ಯುವಿನ ಮದುವೆ ಕೂಡ ಆಗ್ತದೆ. ಎಲ್ಲ ಅದರ ನಂತರ ನಡೆಯುವುದೆಲ್ಲ ಒಳ್ಳೆಯದೇ ಪಾಂಡವರಿಗೆ ಎನ್ನುವುದರ ಕುರಿತಾಗಿ ಈ ಕಂಪ್ಲೀಟ್ ವಿರಾಟ ಪರ್ವ ನಡೆಯುವಂತಹದ್ದು. ಇದಷ್ಟದು ಸ್ವಾರಸ್ಯವನ್ನ ಬರಿಬೇಕಂದ್ರೆ ವಿಶ್ಲೇಷಣೆ, ಪ್ರತಿಯೊಂದು ಹಂತವನ್ನ ಕವಿ ವಿಶ್ಲೇಷಿಸಿ ಬರ್ತಿದ್ದಾರೆ ನೀವು. ಸೊ ಇದನ್ನೆಲ್ಲ ಒಂದೊಂದು ಘಟ್ಟವನ್ನ ಜಾಸ್ತಿ ಬರೀರಿ. ಅಂದ್ರೆ ಕೀಚಕನ ತಗೊಳ್ಳುವ, ಕೀಚಕ ಈ ತರ ಮಾಡಿದ್ದಕ್ಕೇನೆ ಅಲ್ಲಿ ಅವನ ಹತ್ಯೆ ಆಗ್ಲಿಕ್ಕೆ ಆಯ್ತು. ಮತ್ತೆ ಈ ಒಂದು ಕೀಚಕನ ಹತ್ಯೆ ಆಗಿದ್ರಿಂದಲೇ ದುರ್ಯೋಧನಿಗೆ ಗೊತ್ತಾಯ್ತು ಅಲ್ಲಿ ಪಾಂಡವರೇ ಬಂದಿರ್ತಾರೆ ಇರಬಹುದು ಎನ್ನುವಂಥದ್ದು. ಮತ್ತೆ ಇಲ್ಲಿ ಇನ್ನೊಂದು ಸ್ವಾರಸ್ಯ ಏನಂದ್ರೆ ಅರ್ಜುನ ವಿರಾಟ ಪರ್ವನ ಅರಮನೆಯನ್ನ ಸೆಲೆಕ್ಟ್ ಮಾಡಿದ್ರು, ಯಾಕೆ ಆ ಮನೆಯನ್ನ ಸೆಲೆಕ್ಟ್ ಮಾಡಿದ, ಹಾಗೆ ಅವ್ರು ಯಾವ ವೇಷಧಾರಿಯಾಗಿ ವೇಷ ಮಾಡ್ಕೊಂಡು ಹೋದ್ರು, ಹೀಗೆ ಇದೆಲ್ಲವನ್ನ ವಿಶ್ಲೇಷಣೆ ಮಾಡಿ ನೀವು ಬರಿಬೇಕಾಗ್ತದೆ ಎಕ್ಸಾಮ್ಗೆ ಬಂದಾಗ. ಈ ಚಾಪ್ಟರ್ ನಿಮ್ಗೆ ನಾನು ಈ ಒಂದು ವಿರಾಟ ಪರ್ವದ ಸ್ವಾರಸ್ಯ ಎನ್ನುವಂಥದ್ದು ಖಂಡಿತ 10 or 15 ಮಾರ್ಕ್ಸ್ಗೆ ಬರುವಂತಹದ್ದು. ಹಾಗಾಗಿ ಈ ಚಾಪ್ಟರ್ ಎಲ್ಲಾದ್ರೂ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ದಟ್ ನಿಮ್ಗೆ ಇದು ಇಷ್ಟ ಆಯ್ತು ಅಂತ. ಇನ್ ಕೇಸ್ ನಿಮ್ಗೆ ಇದು ಎಕ್ಸಾಮಿಗೆ ಬಂದಿಲ್ಲ ಅಂದ್ರೆ ಈ ಒಂದು ಚಾಪ್ಟರ್ ನ ಓದಿದ್ರೆ ಖಂಡಿತ ಲಾಸ್ ಇಲ್ಲ ಸ್ನೇಹಿತರೆ. ಯಾಕೆಂದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿದ್ದು, ಮಹಾಭಾರತ ಎನ್ನುವಂಥದ್ದು ತುಂಬಾ ನಮ್ಮ ಪವಿತ್ರವಾದ ಒಂದು ಗ್ರಂಥಗಳಲ್ಲಿ ಒಂದಾಗಿರುವಂತದ್ದು. ಇದೊಂದು ಸುಂದರವಾದ ಅದ್ಭುತವಾದ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದ ಕಥೆಯಾಗಿರುತ್ತೆ. ಇದು ನಿಮ್ಗೆ ಕಲ್ತ್ಕೊಂಡು ಹೋದ್ರೂ ಕೂಡ ಎಕ್ಸಾಮಿಗೆ ಬರ್ದಿಲ್ಲ ಅಂದ್ರೂ ವರ್ತ್ ಇದೆ. ಯಾಕಂದ್ರೆ ಇದೊಂದು ಸುಂದರವಾದ ಕಥೆಯನ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಅದು ನಿಮ್ಗೆ ಒಳ್ಳೆಯ ಅಂದ್ರೆ ಒಂದು ವಿಷಯವೇ ಆಗಿರ್ತದೆ. ಯಾಕಂದ್ರೆ ಒಂದು ಸುಂದರವಾದ ಕಥೆಯನ್ನ ನೀವು ಕಲ್ತಿದ್ರಿಂದ, ಅಥವಾ ಇದು ಸುಂದರವಾದ ಕಥೆ ಅನ್ನೋದಕ್ಕಿಂತ ಮಹಾಭಾರತದ ಒಂದು ಪರ್ವ ಇದನ್ನ ನೀವು ಕಲ್ತಿದ್ರಿಂದ ಯಾವುದೇ ನಿಮ್ಗೆ ನಷ್ಟ ಇಲ್ಲ ಎನ್ನುವುದನ್ನ
ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ನಾವು ಖಂಡಿತ ಇದು ಎಕ್ಸಾಮ್ಗೆ ಬಂದೇ ಬರುವಂತದ್ದು, ಹಾಗಂತ ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ, ಹೇಳಿದ್ದು ನಿಮ್ಗೆ ಸುಮ್ನೆ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಂಗೆ ಕಮೆಂಟ್ ಮೂಲಕ ಮರೆಯದೆ ಮೆಸೇಜ್ ಹಾಕಿ, ನಮ್ಗೆ ಇಷ್ಟ ಆಗಿದೆ ನೀವು ಹೇಳಿರುವ ರೀತಿ ಅಂತ ಇದ್ರೆ ನಂಗೆ ಹೇಳಿ. ಇದು ಇಷ್ಟ ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ತರ ನಾನು ವಿಡಿಯೋವನ್ನ ಮಾಡಿ ಹಾಕ್ಲಿಕ್ಕೆ ಕೂಡ ಅದು ನನಗೆ ಎನ್ಕರೇಜ್ ಕೊಡುತ್ತೆ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಶೇರ್ ಮಾಡಿ, ಯಾರ್ಯಾರು KSOU ಅಥವಾ ಡಿಗ್ರಿಯನ್ನ ಮಾಡ್ತಾ ಇದ್ರೆ ಅವರಿಗೆ ಇದು ಹೆಲ್ಪ್ ಆಗುತ್ತೆ ಈ ವಿಡಿಯೋದ ಮುಖಾಂತರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.